ಪ್ಲೀಸ್ ವೇಟ್ ಮಾಡಿ, ವೇಟ್. Take a scan and send it to me. Doctor. ಅವ್ರ ತಲೆಗೆ ತುಂಬಾ ಪೆಟ್ಟು ಬಿದ್ದಿದೆ and his condition is critical. ಒಂದು 24 hours ಅವ್ರನ್ನ ಅಬ್ಸರ್ವೇಷನ್ ಅಲ್ಲಿ ಇಡಬೇಕಾಗುತ್ತೆ. ಜೀವಕ್ಕೆ ತುಂಬಾನೇ ರಿಸ್ಕ್ ಇದೆ. ಡಾಕ್ಟರ್. ಹಾ, ಒಬ್ರು ಹೋಗಿ ಪೇಷಂಟ್ ಅನ್ನು ನೋಡ್ಕೊಂಡ್ ಬರ್ಬೋದು ಅಷ್ಟೇ. ಬರಲಿ ಅಣ್ಣ ಕರೀತವ್ರೆ. ಸರ್ ಎಲ್ಲೋ ಹರ್ಷ? ಸರ್ ನನ್ಗೆ ಗೊತ್ತಿಲ್ಲ ಸರ್, ನಾನು ಫಸ್ಟ್ ಇಯರು. ಫಸ್ಟ್ ಇಯರ್ ಸರ್. ಹೋಗು. ಏಯ್ ಹುಡುಗ್ರು ಅವನ್ನ ಎಲ್ಲ ಅವನ್ ಹರ್ಷ? ನಂಗೆ ಗೊತ್ತಿಲ್ಲ ಅಣ್ಣ, ಅವ್ನ ಫ್ರೆಂಡ್ಸ್ ಅಲ್ಲಿದ್ದಾರೆ. ಎಲ್ಲ ಅವನ್ ಹರ್ಷ? ಅಣ್ಣ ಯಾಕಣ್ಣ, ಏನಾಯ್ತಣ್ಣ? ನನ್ ತಂಗಿಯಿಂದ ಬಿದ್ದವನೆ, ಅವನ್ ತಲೆ ಎತ್ಬಿಡ್ತೀನಿ. ಹುಡುಗಿ ಮ್ಯಾಟ್ರಣ್ಣ. ಕೂತ್ಕೋಣ ಅಣ್ಣ. ಅವನು ಎಲ್ಲ ಹುಡುಗಿರಿಂದ ಸುತ್ತಾಡ್ತಾನೆ, ಒಂದು ಹುಡುಗಿನೂ ಅವನ್ನ ತಿರುಗಿ ಕೂಡ ನೋಡಲ್ಲಣ್ಣ. ಎಲ್ಲಾ ಹುಡುಗಿರು ಕೇರ್ ಮಾಡ್ತಾರೆ, ಲೈಕು ಕಮೆಂಟು ಶೇರ್ ಮಾಡಲ್ಲಣ್ಣ. ಅಂತವನ ಅವನು. ನಿಮ್ ತಂಗಿ ಸಹ ರಿಜೆಕ್ಟ್ ಮಾಡಲ್ಲಣ್ಣ. ಇಂಗ್ಲಿಷ್ ಅಕ್ಷರದಲ್ಲಿ ಇರೋದು 26 ಅಕ್ಷರ, A to Z. A ಫಾರ್ ಅಮೂಲ್ಯ ಇಂದ ಹಿಡಿದು Z ಫಾರ್ ಜುಬಿನಾವರೆಗೂ ಮುಗೀತು. ಎಲ್ರಿಗೂ ಪ್ರಪೋಸ್ ಮಾಡ್ದ ಅಣ್ಣ, ಯಾರು ಒಪ್ಕೊಳ್ಳಿಲ್ಲ. 26 ಹುಡುಗಿರಲ್ಲಿ ಒಬ್ರು ಪಟೇಸಕ್ಕಾಗಿಲ್ವ ಅವನ್ಗೆ? ಇಲ್ಲ ಲೋ ಬಾರ ಇಲ್ಲಿ ನೋಡಕ್ ಹಿಂಗ ಅವನೇ. ಇವನು 4 ಜನನ್ ಮೇಂಟೈನ್ ಮಾಡ್ತಾವ್ರು, ಅವನಿಗೆ ಒಬ್ಳು ಪಟೇಸಕ್ಕಾಗ್ಲಿಲ್ವಾ? ಇಲ್ಲ ಯಾಕ್ರಪ್ಪ? ಅಣ್ಣ ಅದ್ ನಂಬೈಯಲ್ಲಿ ಕೇಳೋದ್ ಬೇಡ, ಡೀಟೇಲ್ ಆಗಿ ಸರ್ವೆ ಮಾಡಿದೀವಿ, ನೀವೇ ನೋಡ್ರಣ. ಅವ್ನ್ ಗರ್ಲ್ಸ್ಗೆ ರೆಸ್ಪೆಕ್ಟೇ ಕೊಡಲ್ಲ, ಅನ್ರೆಸ್ಪೆಕ್ಟ್. ಅವನಿಗೆ 6 ಪ್ಯಾಕ್ಸೇ ಇಲ್ಲ. ಅವನ್ ಬೈಕೇನಲ್ಲ ಅಲ್ಲ, ಅವನ ಹತ್ರ ಪರ್ಸ್ ಇರುತ್ತೆ, ಅದ್ರಲ್ಲಿ ದುಡ್ಡೇ ಇರಲ್ಲ. ಅಟ್ಲೀಸ್ಟ್ ಅವನ ಹತ್ರ ಒಂದ್ ಒಳ್ಳೆ ಬಟ್ಟೆನೂ ಇಲ್ಲ. ಅವನಿಗೆ ಸ್ಟೈಲ್ ಮಾಡೋ ಸೆನ್ಸೇ ಇಲ್ಲ. ಇವಾಗ್ಲೇ 6 ಜನ ಇದ್ದಾರೆ, ಆತನಕು ಸ್ಟೈಲೇ ರಾದು. ನಮ್ದು ಕೇರಳ, ಅವಂದು ಒಂದ್ ಚೂರು ಚೆನ್ನಾಗಿಲ್ಲ. ಆಕ್ಚುಲಿ ನಮ್ದು ರೆಸ್ಪೆಕ್ಟೆಡ್ ಫ್ಯಾಮಿಲಿ. ನಾನ್ ಯಾವ್ದೋ ಮಾಸ್ಟರ್ ಪೀಸ್ ಅಂತ ಇಷ್ಟೊಂದ್ ಬಿಲ್ಡಪ್ ಅಲ್ಲಿ ಬಂದ್ರೆ, ಇದ್ಯಾವ್ದೋ ಡಮ್ಮಿ ಪೀಸು ಕಣೋ. ಇವನು ಕೊಡಿದ್ರೆ ನಮ್ಗಳಿಗೆ ಅವಮಾನ. ನಡಿರಪ್ಪ ಹೋಗೋಣ. ಬಾಯ್. ಅಣ್ಣ ಇಷ್ಟೊತ್ತಿಲ್ ನಡೆದಿದ್ದೆಲ್ಲ ನೋಡ್ದೆ. ನಾನು 6 ವರ್ಷದಿಂದ ಒಂದ್ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಣ್ಣ. ಹೇಳಿದ್ರೆ ಫಸ್ಟ್ ಲವ್ ಇಲ್ಲಿ ಲಾಸ್ಟ್ ಲವ್ ಆಗ್ಬಿಡುತ್ತೆ ಅಂತ ಇನ್ನು ಹೇಳೇ ಇಲ್ಲ. ಅಂತದ್ರಲ್ಲಿ 26 ಜನ ಹುಡುಗಿರಿಗೆ ಪ್ರಪೋಸ್ ಮಾಡಿದನಲ್ಲ, ಎಲ್ಲಣ್ಣ ನಿಮ್ ಹೀರೋ? ಅವನೇನ್ ಇನ್ನೇನ್ ಬರೋ ಟೈಮ್ ಆಯ್ತು, ಬಾ ತೋರಿಸ್ತೀನಿ. ಸರಿ ಅಣ್ಣ. ಅವ್ರಣ್ಣ? ಅಲ್ಲ. ಇವ್ರಣ್ಣ? ಅಲ್ಲ. ಇವ್ರಾಗಿರೋ ಚಾನ್ಸೇ ಇಲ್ಲ ಅಣ್ಣ. ಅವನೇ. ಲೋ, ಆ ಯಮುನ್ ಅವ್ರ ಅಣ್ಣ ನೀನ್ ಹುಡ್ಕೊಂಡ್ ಬಂದಿದ್ರು. ಸಿಕ್ಕಿದ್ರೆ ಕೊಚ್ಚಾಕ್ಬಿಟ್ಟಿರ ಅಷ್ಟೇ. ಬಂದಿರೋದು ಅವ್ರ ಅಣ್ಣ ತಾನೆ. ನೀವೇನ್ರೋ ಕಾಲೇಜ್ಗೆ ಹುಲಿ ಬಂದಿತ್ತು ಸಿಂಹ ಬಂದಿತ್ತು ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದೀರಾ? ನಾನೇನದ ಅವಳನ್ನ ಎತ್ತಾಕೊಂಡೋದ್ನ? ಸ್ಮೈಲ್ ಮಾಡಿದ್ಲು, ಮಾಡ್ದೆ. ತಿರುಗ್ ನೋಡಿದ್ಲು, ಪ್ರಪೋಸ್ ಮಾಡ್ದೆ. ರಿಜೆಕ್ಟ್ ಮಾಡಿದ್ಲು, ಬಿಟ್ಟೆ ಅಷ್ಟೇ. ನಿನ್ಗಂತೂ ಬುದ್ಧಿ ಬರಲ್ಲ ಬಿಡು. ಲೋ
26 ಜನ ಹುಡುಗಿರು ಪ್ರಪೋಸ್ ಮಾಡಿದ್ಯಾ, ಒಂದ್ ಹುಡುಗಿನೂ ಪಟಾಯಿಸಕ್ಕಾಗ್ಲಿಲ್ವಲ್ಲೋ? ನಿನ್ಗೆ ಯಾಕೋ ಬೇಕು ಲವ್ ಗಿವೆಲ್ಲ ಬಿಟ್ಬಿಡಲ್ಲ. ಲವ್ ನಿನಗೇನೋ ಗೊತ್ತು, ಆ 26 ಹುಡುಗಿರಲ್ಲಿ 5 ಜನ ಔಟ್ ಆಫ್ ಕಾಸ್ಟ್, 5 ಜನ ಔಟ್ ಆಫ್ ಸ್ಟೇಟ್, 9 ಜನ ಫುಲ್ ರಿಚ್, 16 ಜನ ಫುಲ್ ಪುವರ್. ನೆಕ್ಸ್ಟ್ ಒಂದು ಹುಡುಗಿನ ಪಟಾಯಿಸ್ತೀನಿ ನೋಡು, ಪಕ್ಕಾ ಪ್ಯೂರ್. ಒಂದ್ ನಿಮಿಷ ಬಾಯಿ ಆ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ದಾಳಲ್ಲ, ಅವಳ ನಂಬರ್ ಡೀಲ್ ಮಾಡ್ಕೊಡು. ಅವಳು ನಿನ್ನೆನೋ ಮೊನ್ನೆನೋ ಕಾಲೇಜಿಗೆ ಬಂದಿದ್ದಾಳೆ, ನಿನಗೆ ಸ್ವಲ್ಪ ದಿನದಲ್ಲಿ ಎಕ್ಸಾಮು, ಅವಳು ಫಸ್ಟ್ ಇಯರು, ನೀನ್ ಲಾಸ್ಟ್ ಇಯರು, ಇವೆಲ್ಲ ಬೇಕನೋ ನಿನಗೆ? ಅಣ್ಣ ಇದು ಫೈನಲ್ಲು, ಮಧ್ಯಾಹ್ನದೊಳಗಡೆ ಅವಳ ನೇಮು ನಂಬರು ಡೀಲ್ ಮಾಡ್ಕೊಡು. ನನ್ ಲವ್ ಸಕ್ಸಸ್ ಆದ್ರೆ ಫುಲ್ ಬಾಟಲ್ ಆಂಟಿಕ್ವಿಟಿ ಕೊಡ್ತೀನಿ. 3 ವರ್ಷದಿಂದ ಒಂದು 90 ಕೊಡಿಸ್ಲಿಲ್ಲ, ಇನ್ನು ಫುಲ್ ಬಾಟ್ಲು ಆಂಟಿಕ್ವಿಟಿ ಕೊಡಿಸ್ತೀಯಾ? ಸರಿ ಬಿಡಪ್ಪ, ಕೊಡಿಸ್ತೀನಣ್ಣ. ಆಯ್ತು, ಕೊಡ್ತೀನಿ. ಕ್ಲಾಸ್ ಅಲ್ಲ ಟೈಮ್ ಪಾಸ್. ಇವಳೇ ನೋಡ್ತಿರ್ತಾನೆ ಯಾವಾಗ್ಲೂ. ಆದ್ಯಾ, ಹರ್ಷ BCom ಫೈನಲ್ ಇಯರ್, ಅದೇ ನಿನ್ಕಿಂತ ಸೀನಿಯರ್. ಆಧಾರ್ ಕಾರ್ಡ್ ನಂಬರ್ 6048789678927143. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ? ನೋಡಮ್ಮ, ಬೇರೆ ಹುಡುಗರ ತರ ಹಿಂದೆ ಬಿದ್ದು ಫಸ್ಟ್ ಮೇಡಮ್ ಅಂತ ಹೇಳಿ ಹೋಗಿ ಬನ್ನಿ ಅಂತ ರೆಸ್ಪೆಕ್ಟ್ ಕೊಟ್ಟು ಆಮೇಲೆ ಹೋಗೇ ಬಾರೆ ಅಂತ ಹೇಳೋ ಕ್ಯಾರೆಕ್ಟರ್ ನಂದಲ್ಲ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೇನೆ. ಏನು? ಐ ಲವ್ ಯು. ನಿಮಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಲವ್ಕಿಂತ ಒಳ್ಳೆ ಕೆಲಸ ಬೇರೆ ಯಾವ್ದಿದೆ ಹೇಳಿ? ಓ, ಲವ್ ಇಟ್ ಫಸ್ಟ್ ಸೈಟಾ? ಸೈಟ್ ಗಿಟು ಏನೂ ಇಲ್ಲ, ಒಂದ್ ಮನೆ ಇದೆ ನಮ್ಮಪ್ಪಂದು. ಅಲ್ಲ ರೀ, ನಿನ್ ಕ್ಯಾರೆಕ್ಟರ್ಗೆ ಡೈಲಾಗ್ ಇಲ್ಲ, ನೀನ್ ಸುಮ್ನಿರು. ನೀವ್ ಹುಡುಗರು ದೊಡ್ಡೋರಿಗೆ ಬೆಲೆ ಕೊಡಕ್ ಬರಲ್ಲ, ಎಕ್ಸಾಮ್ ಬರೆದ್ರು ಮಾರ್ಕ್ಸ್ ಬರಲ್ಲ, ಬೆಲ್ಟ್ ಹಾಕಿದ್ರು ಸೊಂಟದ ಮೇಲೆ ಪ್ಯಾಂಟ್ ನಿಲ್ಲಲ್ಲ. ಹುಡುಗಿರ್ನ ನೋಡಿದ ತಕ್ಷಣ ಲವ್ ಅನ್ನೋದು ಬರುತ್ತಲ್ಲ ನಿಮ್ ಹುಡುಗರಿಗೆ. ವಾ, ನಿಮ್ ಹುಡುಗಿರ್ ಬುದ್ಧಿ ಏನು ಅಂತ ನನಗೆ ಗೊತ್ತಿಲ್ವಾ? ಏನಾದ್ರು ಬೇಕು ಅಂದ್ರೆ ಪ್ಲೀಸ್ ಪ್ಲೀಸ್ ಅಂತೀರಾ, ಏನಾದ್ರು ಕೊಡಕ್ಕಾಗಲ್ಲ ಅಂದ್ರೆ ಸಾರಿ ಅಂತೀರಾ. ಹಲೋ, ಫಸ್ಟ್ ಆಫ್ ಆಲ್ ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ನಿಮ್ ಹತ್ರ ಆರ್ಗ್ಯೂ ಮಾಡಿ ಹುಡುಗಿರ್ ಗ್ರೇಟ್ ಅಂತ ಪ್ರೂವ್ ಮಾಡೋಷ್ಟು ನನಗ್ ಟೈಮು ಇಲ್ಲ. ಇನ್ನೊಂದ್ ಸಲ ನನ್ ಹಿಂದೆ ಬಂದ್ರೆ ನಮ್ಮಪ್ಪಂಗ್ ಹೇಳ್ಬೇಕಾಗತ್ತಷ್ಟೇ. ಬಂದ್ರೆ ಹೋಗೋಣ. ಒಂದ್ ನಿಮಿಷ, ನೀವೇನಾದ್ರೂ ಡೈರಿ ಬರಿತಾ ಇದ್ರೆ 18 ಪೇಜ್ ಬಿಟ್ಟು ಬರೀರಿ. ನೀವು ಲವ್ ಮಾಡೋದು ನನ್ನನ್ನೇ. ಏನ್ ಮಾಡ್ತಿ? ಅದ್ಯಾವ್ದೋ ಕಿತ್ತೋಗಿರೋ ಗಾಡಿ ಕೊಟ್ಟಿದ್ಯಾ, ಎಲ್ರು ನನ್ನ ಆಡ್ಕೋತಾ ಇದ್ದಾರೆ. ನನಗೊಂದು ಹೊಸ ಗಾಡಿ ಬೇಕು, ದುಡ್ಡು ಕೊಡ್ತೀಯೋ ಇಲ್ವೋ? ಕೇಳಿ ಕೇಳಿ ಸಾಕಾಗೋಗಿದೆ. ಕೊಡಲ್ಲ ಅಂತ ಹೇಳಿ ಹೇಳಿ ನನಗೂ ಸಾಕಾಗೋಗಿದೆ. ನೋಡರ್ಷ, ನೀನು ಹೇಳಿದ ಕಾಲೇಜ್ನಲ್ಲಿ ನಿನಗೆ ಅಡ್ಮಿಷನ್ ಮಾಡಿಸಿದ್ದೀನಿ. ನೀನು ಕೇಳಿದ ಅಡಿಗೆ ಮಾಡಿ ಹಾಕೋದಕ್ಕೆ ನಿಮ್ಮ ಅಮ್ಮ ಇದ್ದಾಳೆ. ನಿಮ್ಮ ಅಮ್ಮನ ಕಡೆಯಿಂದ ವರದಕ್ಷಿಣೆ ರೂಪದಲ್ಲಿ ಬಂದಿರೋದಂದ್ರೆ ಅದೊಂದೇ ಗಾಡಿ. ನೀನು ಕೇಳಿದಾಗೆಲ್ಲ ದುಡ್ಡು ಕೊಟ್ಟು ಕೊಟ್ಟು ನೀನು ಮಾಡೋ ಶೋಕಿನ ನೋಡ್ಕೊಂಡು ಕೂತ್ಕೊಳ್ಳೋಂಥ ಕ್ಯಾರೆಕ್ಟರ್ ನಂದಲ್ಲಪ್ಪ. ಆಯ್ತು, ಅಷ್ಟೂ ಮೀರಿ ನೀನು ಶೋಕಿ ಮಾಡಬೇಕು ಅನ್ನೋ ಹಾಗಿದ್ರೆ, ದಿನ ಹೊಸ ಹೊಸ ಬಟ್ಟೆ ಹಾಕೊಳ್ಳೋ ಹಾಗಿದ್ರೆ ಯಾವ್ದಾದ್ರೂ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರ್ಕೊ. ಅದರಿಂದ ಬರೋ ದುಡ್ಡಲ್ಲಿ ನಾನು ಶೇರೇ ಕೇಳಲ್ಲ, ಎಲ್ಲ ನಿಜ. ಹೊಸ ಗಾಡಿ ಕೊಡ್ಸಲ್ಲ, ಹೊಸ ಬಟ್ಟೆ ಕೊಡ್ಸಲ್ಲ, ಪಾಕೆಟ್ ಮನಿ ಕೊಡಲ್ಲ, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಕ್ ಬಿಡಲ್ಲ. ಹೇಳ್ಕೊಳಕ್ ಮಾತ್ರ ಅವ್ರ ಮಗ ಹಂಗ್ ಗೊತ್ತಾನೆ, ಇವ್ರ ಮಗ ಹಿಂಗ್ ಮಾಡ್ತಾನೆ ಅಂತ ಬಿಲ್ಡಪ್ ಕೊಡ್ತೀಯ. ನಿನಗೆ 60,000 ರೂಪಾಯಿ ಸಂಬಳ ಇರೋದು ವೇಸ್ಟ್. 15,000 ಸಂಬಳ ತಗೊಳ್ಳೋರ್ ಮಕ್ಳು ಹೆಂಗ್ ಬರ್ತಾರೆ ಗೊತ್ತಾ? ಕಲರ್ಫುಲ್ ಆಗಿ ಜೂಮ್ ಜಾಮ್ ಆಗಿ ಬರ್ತಾರೆ. ಆದ್ರೆ ನಾನು ಅದೇ 150 ರೂಪಾಯಿ ಶರ್ಟು, 300 ರೂಪಾಯಿ ಪ್ಯಾಂಟು. ಸಾಕು ಸುಮ್ನಿರೋ. ಮೊದಲು ಕಾಲೇಜ್ ಹುಡುಗ ಹೇಗಿರಬೇಕು, ಎಷ್ಟು ಡಿಸಿಪ್ಲಿನ್ ಆಗಿರಬೇಕು ಅನ್ನೋದನ್ನ ಕಲ್ತ್ಕೋ. ಒಂದು ಬುಕ್ ತಗೊಂಡು ಹೋಗಲ್ಲ, ಒಂದು ಬ್ಯಾಗ್ ತಗೊಂಡು ಹೋಗಲ್ಲ. ಹುಡುಗಿಯರನ್ನ ಚುಡಾಯಿಸ್ತೀಯ ಅನ್ನೋ ಕಂಪ್ಲೇಂಟ್ ಬೇರೆ ಇದೆ ನಿನ್ ಮೇಲೆ. ಏನ್ ಮಾಡ್ತೀಯಾ? ಏನ್ ನಿಮ್ದು? ನೋಡಮ್ಮ, ನೀನಾದ್ರೂ ಬುದ್ಧಿ ಹೇಳು ಅಪ್ಪಂಗೆ. ಪಕ್ಕದ ಮನೆ ಪ್ರಜ್ವಲ್ಗೆ ಹೊಸ ಗಾಡಿ ಕೊಡ್ಸಿದ್ದಾರೆ. ಅಯ್ಯೋ ಹೂ ಕಣೋ ರೀ. ಹೌದು ರೀ, ಬೈಕ್ ಫೋಟೋನ ಫೇಸ್ಬುಕ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿದಾನೆ, ಎಲ್ರಿಗೂ ಟ್ಯಾಗ್ ಮಾಡಿದಾನೆ, ನಾನು ಲೈಕ್ ಮಾಡಿದೀನಿ ನೋಡಿ. ಫೇಸ್ಬುಕ್ ಅಲ್ಲಿ ಲೈಕ್ ಮಾಡೋದನ್ನ ಬಿಟ್ಟು ಮೊದಲು ಒಗ್ಗರಣೆ ಹಾಕೋದನ್ನ ಕಲ್ತ್ಕೋ, ಹೋಗ. ನಿಮ್ ಇಬ್ರ ಕತೆ ಒಳ್ಳೆ ಪುಟ್ಗೌರಿ ಮದ್ವೆ ಸೀರಿಯಲ್ ತರ ಆಯ್ತು. ಅಲ್ಲೂ ಮುಗಿಯಲ್ಲ, ಇಲ್ಲೂ ಮುಗಿಯಲ್ಲ. ಅಪ್ಪ ಮಗ ಏನಾದ್ರೂ ಮಾಡ್ಕೊಳ್ಳಿ.
ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡು ಯಾಕೋ ನಿನ್ ಲೈಫನ್ನ ಹಾಳು ಮಾಡ್ಕೋತೀಯ ನೀನು? ಬೇರೆಯವ್ರಿಗೆ ನೀನು ಮಾದರಿ ಆಗ್ಬೇಕು. ಆ ರೀತಿ ಬದುಕೋದನ್ನ ಕಲ್ತ್ಕೋ. ಯಾರೋ ಸ್ಟೈಲ್ ಮಾಡ್ತಾರಂತ ನೀನ್ ಯಾಕೋ ಸ್ಟೈಲ್ ಮಾಡ್ತೀಯಾ? ನೀನ್ ಕಾಲೇಜ್ ಹೋಗೋದು ಯಾಕೆ ಹೇಳು? ಓದೋದಕ್ಕೆ ತಾನೆ. ಮೊದ್ಲ ಕೆಲಸ ಮಾಡೋ. ಆಯ್ತಪ್ಪ, ಈಗ ನಮಗ್ ಕಷ್ಟ ಇದೆ, 10,000 ರೂಪಾಯಿ ಬೇಕು ಅಂತ ಆಡ್ಕೋತಾರಲ್ಲ, ಅವ್ನು ಕರ್ದ್ ಕೇಳು. ಕೊಡ್ತಾರಾ? ಯಾರು ಕೊಡಲ್ಲ ಇಲ್ಲಿ. ಏ ಸಾಕು ಸುಮ್ನಿರಪ್ಪ. ವಾಟ್ಸ್ಆಪ್ ಅಲ್ಲಿ ಇಂಥ ಫಾರ್ವರ್ಡ್ ಮೆಸೇಜ್ ಬೇಜಾನ್ ಬರುತ್ತೆ. ನೀನು ಇದೇ ಡೈಲಾಗ್ ಹೊಡಿಬೇಡ. ನನಗೆ ಹೆಂಗ್ ದುಡ್ಡು ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು. ಮಾಡಿ ತೋರಿಸ್ತೀನಿ. ಏ ಹರ್ಷ, ಇನ್ನೂ ಕೋಪ ಮಾಡ್ಕೊಂಡಿದ್ಯೇನೋ? ಅಪ್ಪನ ಮಾತಿಗೆ ನೀನ್ ತಲೆ ಕೆಡಿಸ್ಕೋಬೇಡ. ಇನ್ನೊಂದು ವರ್ಷ ನೀನ್ ಡಿಗ್ರಿ ಮುಗಿಲಿ, ಅವಾಗ ನೀನ್ ಕೆಲ್ಸಕ್ಕೆ ಸೇರ್ಕೋತಿಯಲ್ಲ, ಕೈ ತುಂಬಾ ಹಣ ಬರುತ್ತೆ. ಅವಾಗ ನೀನ್ ಏನ್ ಬೇಕೋ ತಗೋ. ಅಮ್ಮ, ಎಲ್ರು ಕಾಲೇಜ್ಗೆ ಕಲರ್ಸ್ ಟಿವಿ ತರ ಬರ್ತಾರೆ. ನಾನೇ ಬ್ಲ್ಯಾಕ್ ಅಂಡ್ ವೈಟ್ ಚಂದನ ಟಿವಿ ತರ ಹೋಗೋದು. ಎಲ್ರು ನಾನು ಹಾಕೋ ಬಟ್ಟೆ ನೋಡಿ, ಬೈಕ್ ನೋಡಿ ಆಡ್ಕೋತಾರೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅಪ್ಪನ ಅಕೌಂಟಲ್ಲಿ ಅಷ್ಟೊಂದೆಲ್ಲ ದುಡ್ಡಿದೆ, 1 ರೂಪಾಯಿ ಕೊಡೋಕು ಹಿಂದೆ ಮುಂದೆ ನೋಡ್ತಾರೆ. ದೊಡ್ಡ ಜಿಪ್ಪುಣ ನಿನ್ ಗಂಡ. ಹೈ, ಹಂಗೆಲ್ಲ ಅನ್ಬೇಡ ಕಣೋ. ತಗೋ, ಅಷ್ಟೋ ಇಷ್ಟೋ ಮಿಕ್ಸಿ ಕೂಡಿಟ್ಟಿದೀನಿ, ಏನ್ ಬೇಕೋ ತಗೋ. ಇದರಲ್ಲಿ 200 ರೂಪಾಯಿಲಿ ಏನಮ್ಮ ನೀನು 2,000 ಕೊಟ್ಟಿರೋ ರೇಂಜ್ಗೆ ಬಿಲ್ಡಪ್ ಕೊಡ್ತೀಯಲ್ಲ, ಏನ್ ಸಿಗುತ್ತೆ ಇದರಲ್ಲಿ? 200 ಆದ್ರೇನು? ದುಡ್ಡೇ ತಾನೆ. ಚಿಲ್ರೆ ಜೋಪಾನ. ಆಯ್ತಾಯ್ತು. ಗಂಡ ಹೆಂಡತಿ ಸರಿಯಾಗಿದ್ದಾರೆ. ಸರಿ, ಊಟಕ್ಕೆ ಬಾ. ಆಯ್ತು, ಬಂದೆ. ಎತ್ತ ಮೇಲೆ ಯಾರೋ ಇದು ಸಂಧಿಯವ್ರ ನನ್ಗೇನು ಕಾಣ್ತಲ್ಲ. ಇರೋ ಒಂದ್ ನಿಮಿಷ ಹಿಡ್ಕೊಳಂಗೆ ಸ್ವಲ್ಪ ಬೇಗ ಇರೋ. ಏನೋ ಮಾಡ್ತಿದ್ದೀರಾ? ಅಯ್ಯಪ್ಪ, ಅಯ್ಯೋ ಸೊಂಟ. ಲೋ, ಎಲ್ರೋ ಇದ್ದೀರಾ? ಬರ್ರೋ. ಲೋ ನನ್ ಮಗನೇ, ಇದೆಲ್ಲ ಬೇಕಾ ನಿಂಗೆ? ಲೋ, ಮಳೆ ಬರ್ತದೋ ಇಲ್ವೋ ಅಂತ ವೆದರ್ ರಿಪೋರ್ಟ್ ನೋಡ್ತಾ ಇದ್ದೆ, ಅಷ್ಟ್ರಲ್ಲಿ ಬಿದ್ದೆ. ಮಳೆ ಬಂತ? ಇನ್ನೇನ್ ಬರ್ಬೇಕಿತ್ತು, ಬಿದ್ದೋಗ್ಬಿಟ್ಟೆ. ಡಬ್ಬ ನನ್ ಮಗನೇ, ಕದ್ದು ನೋಡದ್ ಬಿಡು. ಯಾವಾಗ ಆಯ್ತು ನೋಡಿ, ಎಷ್ಟು ಹೇಳಿದ್ರು ನಾಯಿ ಬಲ ಟೊಂಕೆ. ಅಶಾ, ಪೊಲೀಸು ಸ್ಪೀಡ್ ಹೋಗು. ನಾ ಸ್ಟ್ರಿಕ್ಟ್, ನನ್ ಸಾಹೇಬ್ರು ನನಗಿಂತ ಬಹಳ ಸ್ಟ್ರಿಕ್ಟ್. ತೆಗೆ ಲೈಸೆನ್ಸ್. ಸರ್, ಫ್ರೆಂಡ್ ಸೊಂಟ ಮುರಿದೋಗಿದೆ. ಏ, ಸೊಂಟ ಮುರಿದೋಗಿರೋ ಕರ್ಕೊಂಡು ಹೋಗಿದ್ದೇನೆ ಆಂಬುಲೆನ್ಸ್. ಏನ್ ಅವತಾರ ನಿಂದು? ಸಾರ್, ಸೊಂಟ ಸಾರ್ ಮುರಿದೋಗಿದೆ, ಬಿಟ್ಬಿಡಿ ಸಾರ್. ಹೇಳ್ತಿದ್ದೀನಲ್ಲ. ಹಿಡಿದ್ಮೇಲೆ ಎಲ್ಲಾರು ಹೇಳೋದು ಇದೇನೆ. DL ಇಲ್ಲ, ಇನ್ಸೂರೆನ್ಸ್ ಇಲ್ಲ, ಮೂವರ್ಗೂ ಹೆಲ್ಮೆಟ್ ಬೇರೆ ಇಲ್ಲ, ಜೊತೆಗೆ 12 ಕೇಸು. ಬನ್ನಿ ನಮ್ ಸಾಹೇಬ್ರ ಹತ್ರ ಫೈನ್ ಕಟ್ಬಿಟ್ಟು ಈ ಕೀ ತಗೊಂಡೋಗಿ. ಸಾರ್, ಕಾಲೇಜ್ ಸ್ಟೂಡೆಂಟ್ ಸೊಂಟ ನೋಯ್ತೈತೆ, ಬಿಟ್ಬಿಡಿ ಸಾರ್. ಏ, ನಾ ಸ್ಟ್ರಿಕ್ಟ್, ನನ್ ಸಾಹೇಬ್ರು ನನಗಿಂತ ಸ್ಟ್ರಿಕ್ಟ್. ಫೈನ್ ಕಟ್ಬಿಟ್ಟು ಗಾಡಿ ಕೀ ತಗೊಂಡೋಗ್ರು. ಸರ್, ಎಷ್ಟು ಫೈನು? 3,000 ರೂಪಾಯಿ. ಸರ್, ಜಸ್ಟ್ 30 ರೂಪೀಸ್. ಗೊತ್ತಿದೆಯಲ್ಲ, ನಾ ಸ್ಟ್ರಿಕ್ಟ್, ನನ್ ಸಾಹೇಬ್ರು ನನಗಿಂತ ಬಹಳ ಸ್ಟ್ರಿಕ್ಟ್. ಎಲ್ಲೋಗ್ತೀರಾ? ಒಂದಿನ ಸಿಗ್ತೀರಾ, ಹಿಡ್ದಾಕ್ತೀನಿ. ಏನಪ್ಪಾ ನಿನ್ ಹೆಸರು? ರಾಕಿ ಸಾರ್. ಸರ್, ಅವ್ರಿಗೆ ಯಾವ ಇಂಜೆಕ್ಷನ್ ಕೊಡ್ಬೇಕು? ಅಯ್ಯ, ಅವತ್ ಕೊಟ್ಟಿದ್ದೆ, ಕೊಟ್ಟು ಕಳ್ಸೋ, ತಲೆ ತಿನ್ಬೇಡ ನೀನು. ಏನಪ್ಪಾ ನಿನ್ ಹೆಸರು? ರಾಕಿ ಸಾರ್. ಏನೇ ಅದೇ ಬ್ರ್ಯಾಂಡೆ ತರ್ತೀನಿ ಇಡೆ. ಏನಪ್ಪಾ ನಿನ್ ಹೆಸರು? ನನ್ನ ಹೆಸರು ರಾಕಿ, ನಾನ್ ಆಡೋದ್ ಹಾಕಿ, ನಾನ್ ಹಾಕ ಜಾಕಿ, ಇನ್ನೇನ್ ಕೇಳದೈತೆ ಬಾಕಿ? ಎತ್ಕೊಂಡೋಗ್ ಬಿಸಾಕಿ. ಅಕ್ಕ 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 ಮೆತ್ತ ಕೊಡಕ್ಕ. ಚಡ್ಡಿ ತೆಗೀರಿ. ಅಕ್ಕ, ಏನ್ ಇಷ್ಟೊಂದು ಹಾಕಿದೀರಾ? ಚಿನ್ನದ್ದು ಅಂತನಾ? ಮೇಡಮ್, ಅದು ಹಾಸ್ಟೆಲ್ ಅಂಡರ್ವೇರ್ ಕಳ್ಳರುಗಳು ಜಾಸ್ತಿ. ಅಂಡರ್ವೇರ್ ಸೇಫ್ ಆಗಿರ್ಲಿ ಅಂತ ಒಂದ್ರ ಮೇಲೊಂದು ಎಲ್ಲಾ ಅಂಡರ್ವೇರ್ನು ಹಾಕ ಬಂದಿದ್ದೀನಿ ಮೇಡಮ್. ಹೌದಾ? ಲೋ ನಡ್ರಲ್ಲೋ, ಕಾಲೇಜ್ಗಾದ್ರೂ ಹೋಗಿ ನಿದ್ದೆನಾದ್ರೂ ಮಾಡ್ಬೋದಿತ್ತು ಆ ಆಂಟಿ ಪೀರಿಯಡ್ ಅಲ್ಲಿ. ನಿಮ್ ಹುಡುಗಿ ಬಂದ್ಲು ನೋಡು. ಹೇಳೋ. 9008120954. ಏ, ಅದು ನಿನ್ ನಂಬರ್ ಅಲ್ವಾ? ನನ್ ನಂಬರ್ ಕದ್ಯಕ್ ನಿನಗ್ ನಾಚಿಕೆ ಆಗಲ್ವಾ? ಕೋಟಿ ಬೆಲೆ ಬಾಳೋ ಈ ಹಾಡ್ನ ಹಿಂದೆ ಮುಂದೆ ನೋಡ್ದೆ ಕತ್ತಿದ್ದೀರಾ? ಜುಜುಬಿ ಮೊಬೈಲ್ ನಂಬರ್ ಒಂದ್ ಲೆಕ್ಕನಾ?
ನೀವ್ ಹುಡುಗರು ವಾರಕ್ 3 ಅಕ್ಕಪಕ್ಕದ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತೀರಾ, ಅದ್ರಲ್ಲಿರೋ ಡೈಲಾಗ್ ಇಲ್ಲಿ ಬಂದ್ ಹೇಳ್ತೀರಾ. ಅದೇ ತಾನೇ ನಿಮ್ಮಂತ ಹುಡುಗರು ಬುದ್ಧಿ. ನೋಡಿ, ನೀವು ನನ್ನ ಅಲ್ಲೇ ತಪ್ಪು ತಿಳ್ಕೊಂಡಿರೋದು. ನಾವು ಕನ್ಸಲ್ ಕಾಣೋದು ಕನ್ನಡ ಸಿನಿಮಾನೇ, ಕುಡಿಯೋದು ಕಾವೇರಿ ನೀರೇ. ಇಂಡಿಯಾದಲ್ಲಿ ಎಲ್ಲೇ ಬಸ್ ಹತ್ತಿದ್ರು ಇಳಿಯೋದು ನಮ್ಮ ಏರಿಯಾ ಬಸ್ ಸ್ಟಾಪ್ ಅಲ್ಲೇ. ಸ್ಟುಪಿಡ್ ಫೆಲೋ. ಯಾಕೋ 27ನೇದು ಅಡ್ಜಸ್ಟ್ ಆಗಂಗ್ ಕಾಣ್ತಿಲ್ಲ. 28ಕ್ಕೆ ಟ್ರೈ ಮಾಡು, ಆದಷ್ಟು ಬೇಗ 100 ಮುಗಿಸ್ಬಿಡು. ಲೋ ಮಗ, ಈ ಹುಡುಗಿರ್ ಮನ್ಸು ನಮ್ ಕನ್ನಡ ಸಿನಿಮಾ ಆಡಿಯನ್ಸ್ ಇದ್ದಂಗೆ. ಸಿನಿಮಾ ಚೆನ್ನಾಗಿಲ್ಲ ಅಂತ 100 ದಿನ ಓಡಿಸ್ಬಿಡ್ತಾರೆ. ಈ ಹುಡುಗಿರು ಹಂಗೆ ಕಣೋ, ಲವ್ ಮಾಡಲ್ಲ ಅಂತ ಲವ್ ಮಾಡ್ತಾರೆ. ಇದೆಲ್ಲ ನಿನ್ ಗೊತ್ತಾಗಲ್ಲ ಬಾ. ನೀನ್ ಯಾಕೆ ತಲೆ ಕೆಡ್ಸ್ಕೋತ್ಯಾ? ನಾನು ಹೇಳ್ಕೊಡ್ತೀನಿ ಬಿಡು. ಹಲೋ ಅಣ್ಣ, ಕೆಲಸ ಕೇಳಿದ್ಯಲ್ಲ, ನಮ್ಮ ಬಾಸ್ ಹೇಳಿದ್ದೀನಿ. ಓಕೆ ಅಣ್ಣ, ಆಫೀಸ್ ಹತ್ರ ಬಂದ್ಬಿಡು. ಕಾಲೇಜ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಸಂಜೆ 4:15ಗೆ. ಓಕೆ ಅಣ್ಣ, ಸರಿ. ನಾಳೆಯಿಂದ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ಸೂಪರ್ ಕಣೋ, ನಡಿ. ನಮಸ್ಕಾರ ಸರ್. ಬನ್ನಿ ಕೂತ್ಕೊಳ್ಳಿ. ಸರ್ ನಮಸ್ಕಾರ. ಅದೇ ಸರ್ ಹೇಳಿದ್ನಲ್ಲ, ನನ್ನ ಫ್ರೆಂಡು. ನಮಸ್ತೆ ಸರ್. ನಮ್ಮ ಹುಡುಗ ನಿಮ್ ಬಗ್ಗೆ ಎಲ್ಲ ಹೇಳಿದಾನೆ. ಅದು ಅಲ್ಲದೆ ಕಷ್ಟಪಟ್ಟು ಓದೋ ಹುಡುಗರು ಕಂಡ್ರೆ ನನಗೆ ತುಂಬಾ ಇಷ್ಟ. ಲೋನ್ ರಿಕವರಿ ಮಾಡೋದು ಹೇಗೆ ಅಂತ ಗೊತ್ತು ತಾನೆ? ಗೊತ್ತು ಸರ್. ಯಾರು ಲೋನ್ ಸರಿಯಾಗಿ ಕಟ್ಟಲ್ವೋ ಅವ್ರ ಗಾಡಿಗಳನ್ನ ಸೀಜ್ ಮಾಡ್ಕೊಂಡು ಎತ್ತಾಕೊಂಡು ಬರ್ಬೇಕು. ಯಾವುದಕ್ಕೂ ಏನು ಹೆದರ್ಕೋಬೇಡ, ಧೈರ್ಯವಾಗಿ ಹೋಗು. ರಿಕವರಿ ಲಿಸ್ಟ್ ಅವನು ಕೊಡು. ಹೋಗಿ ನಾಳೆಯಿಂದ ಕೆಲಸ ಶುರು ಮಾಡ್ಲಿ. ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಹೋಗು. ಸರಿ ಸರ್. ಗುಡ್ ಲಕ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಸರ್, ಇಲ್ಲಿ ಸೆಲ್ವಮ್ ಯಾರು? ಸೆಲ್ವಮ್ಮ? ಅಲ್ಲಿದ್ದಾರೆ ನೋಡಿ. ಸರ್, ಸೆಲ್ವಮ್ ಅಂದ್ರೆ ನೀವೇನಾ? ನಾನೇ. ನೀವು ಬೈಕ್ ತಗೊಂಡಿದ್ದೀರಲ್ಲ, ಲೋನ್ ಕಟ್ಟದೆ 6 ತಿಂಗಳಾಯ್ತು. ಕಟ್ಟಲ್ಲ. ಬಾಸ್ ಗಾಡಿ ಎತ್ತಾಕೊಂಡು ಬಂದು ಹೇಳಿದ್ದಾರೆ, ನಾನು ತಗೊಂಡು ಹೋಗ್ತೀನಿ. ಶ್ರೀರಾಮ್ಪುರ, ರಾಜಾಜಿನಗರ, ಓಕ್ಲಿಪುರ, ಮೆಜೆಸ್ಟಿಕ್ಕು ಎಲ್ಲ ಏರಿಯಾದಲ್ಲೂ ವಸೂಲಿ ಮಾಡೋವ್ರೆ ನಾವು. ಅಂಥದ್ರಲ್ಲಿ ನಮ್ಮ ಹತ್ರನೇ ವಸೂಲಿನಾ? ಲೋನ್ ತಗೊಳ್ಳೋದೆ ಮೋಸ ಮಾಡಕ್ಕೋ. ಅದ್ ಸರಿ, ದುಡ್ಡೇ ನಿಮ್ಮಪ್ಪ ಕೊಡ್ತಾನ ಇಲ್ಲ ನಿಮ್ಮಮ್ಮ ಕೊಡ್ತಾಳ? ಏನೋ ಗುರಾಯಿಸ್ತ್ಯಾ? ಹೋಗೋ ನಿನ್ನ ಕಣ್. ಕೈಲಾಗ್ದಿರೋರ ಹತ್ರ ಇಟ್ಕೊ ನಿನ್ನ ಆಟನ. ದುಡ್ಡಿದ್ರೆ ಇದೆ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಕೊಡಕ್ ಯೋಗ್ಯತೆ ಇಲ್ಲ ಅಂತ ಹೇಳ್ಬೇಕು. ಅದು ಬಿಟ್ಟು ಅಪ್ಪ ಅಮ್ಮ ಅಂತ ಹೇಳಿದ್ರೆ ಲೋ ಹರ್ಷ, ಆ ಟಿಂಬೋರ್ನವ್ರ ಹತ್ರ ಯಾಕೋ ಗಲಾಟೆ ಮಾಡ್ಕೊಂಡೆ? ಸಾಫ್ಟಾಗಿ ಕೆಲಸ ಮಾಡ್ಬೇಕಣ. ಅಲ್ಲ ಅಣ್ಣ, ಅಪ್ಪ ಅಮ್ಮ ಅಂದ್ಬಿಟ್ಟ, ತಡ್ಕೊಳಕ್ಕಾಗಿಲ್ಲ ನಂಗೆ. ಯಾರ ಹತ್ರನು ಹಂಗೆ ಗಲಾಟೆ ಮಾಡ್ಬೇಡ. ನಮ್ ಬಾಸಿಗೆ ಗೊತ್ತಾದ್ರೆ ಬೇಜಾರ್ ಮಾಡ್ಕೋತಾರೆ. ನಾಳೆಯಿಂದ ಎಲ್ರ ಹತ್ರನು ಸಾಫ್ಟಾಗಿ ಮಾತಾಡು. ಓಕೆ ಅಣ್ಣ, ನಾಳೆಯಿಂದ ಸಾಫ್ಟಾಗಿ ಡೀಲ್ ಮಾಡ್ತೀನಿ. ಸರಿ ಆಯ್ತು, ಹುಷಾರು.
ಏನಪ್ಪ? ಅಮ್ಮ ನಾನು ವಿನಾಯಕ್ ಫೈನಾನ್ಸ್ ಇಂದ ಬಂದಿದ್ದೀನಿ. ಸುರೇಶ್ ಅನ್ನೋರು 2 ತಿಂಗಳಿಂದ ಬಡ್ಡಿ ಕಟ್ಟಿಲ್ಲ. ಅಯ್ಯೋ ನನ್ ಮಕ್ಳ ಪಕ್ಕದ ಮನೆ ಹುಡುಗಿ ಜೊತೆ ಹೋಗಕ್ಕೆ ದುಡ್ಡು ಕೊಟ್ಬಿಟ್ಟು ಇಲ್ಲಿ ಬಂದ್ ಕೇಳ್ತಾ ಇದ್ದೀರಾ? ಇನ್ನೊಂದ್ಸಲ ಮನೆ ಮುಂದೆ ನಿಂತ್ಕೊಂಡ್ ಬಾಗಲ್ ತಟ್ಟೆ ಹಣ್ಗಾಯ್ ನೀರ್ಗಾಯ್ ಮಾಡ್ಬಿಡ್ತೀನಿ. ಹೋಗು, ಜಳದ್ ಬೀಸಾಕ್ಬಿಟ್ಟು ಸಾಯಿಸ್ಬಿಡ್ತೀನಿ. ಹೋಗ್ಬಿಡ, ನಡಿ. ಸರ್ ತಿಮ್ಮೇಗೌಡ್ರಿದ್ದಾರ? ಅದೇ ಬೋಳ್ತಲೆ ತಿಮ್ಮೇಗೌಡನ ಸರ್, ಅಲ್ಲೆಲ್ಲೋ ಕುಡ್ದು ಮೇಲ್ ಬಿದ್ದಿರ್ಬೇಕು ನೋಡಿ ಸರ್. ಬಾರ್ನೆ ಮನೆ ಮಾಡ್ಕೊಂಡ್ ಕೂತವನೆ, 3 ದಿನದಿಂದ ಇಲ್ಲೇ ಅವನೇ. ಹೋಗಿ ಮೇಲ್ಗಡೆ ನೋಡೋಗಿ. ಸರಿ ಸರ್. ಸರ್ ತಿಮ್ಮೇಗೌಡ್ರೆ, ತಿಮ್ಮೇಗೌಡ್ರೆ, ನಾನು ವಿನಾಯಕ ಫೈನಾನ್ಸ್ ಇಂದ. ನೀವು 30,000 ಸಾಲ ತಗೊಂಡಿದ್ರಲ್ಲ, 6 ತಿಂಗಳಾಯ್ತು. ಬಡ್ಡಿನೂ ಕಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಇವತ್ತು ಕೊಡ್ತೀನಿ ಅಂದ್ರಲ್ಲ, ಅದಕ್ಕೆ ಬಂದಿದ್ದೀನಿ. ವಿನಾಯಕ್ ಫೈನಾನ್ಸ್ ಇಂದ ಬಂದಿದ್ದೀರಾ? ನಿಮ್ಮ ಹತ್ರ ದುಡ್ಡು ಟೈಮ್ಗೆ ನನ್ನ ಹೆಂಡತಿ ಮನೆ ಬಿಟ್ಟು 6 ತಿಂಗಳಾಯ್ತು. ಅದೇ ಬೇಜಾರಿಗೆ ಕುಡ್ದು ತೊಟ್ಟಿಯಾಗಿ ಕೂತಿದ್ದೀನಿ. ಅದಲ್ದೆ ಈಗ ತಾನೇ ಒಬ್ರು ತಿರುಪತಿ ಫೈನಾನ್ಸ್ ಅಂತ ಬಂದಿದ್ರು. ಅವ್ರ ಹತ್ರ ನನ್ನ ಹೆಂಡತಿ ನನಗೆ ಗೊತ್ತಿಲ್ಲದೆ 10,000 ತಗೊಂಡು 3 ತಿಂಗಳಾಯ್ತು. ನನ್ನ ಪರಿಸ್ಥಿತಿ ನೋಡಕ್ಕಾಗದೆ ಅವರು 30 ರೂಪಾಯಿ ಕೊಟ್ಟು ಹೋದ್ರು. ನೀವು ಏನಾನ ಮನಸ್ಸು ಮಾಡಿ ಕೊಟ್ರೆ 90 ಹೊಡಿತೀನಿ, ಇಲ್ಲ ಅಂದ್ರೆ 40 ಹೊಡಿತೀನಿ. ಸರ್ ಸರ್ ಮೇಡಮ್, ಈ ಮನೆಯವರಿಲ್ವಾ? ಅವ್ರು ಖಾಲಿ ಮಾಡಿ 3 ತಿಂಗಳಾಯ್ತು. ಎಲ್ಲಿ ಹೋದ್ರೋ ಗೊತ್ತಿಲ್ಲ. ಹೌದಾ? ಅಮ್ಮ ನಮಸ್ತೆ. ಯಾರು? ನಾನು ವಿನಾಯಕ ಫೈನಾನ್ಸ್ ಇಂದ. ಹರೀಶ್ ಅವ್ರು ಇದ್ದಾರಾ? ಇಲ್ಲ. ಇಲ್ವಾ? ಇಲ್ಲ. ಸರಿ. ಯಾಕೆ ವರ್ಷ ಡಲ್ ಆಗಿದ್ಯಾ? ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋತಾರೇನೋ? ಅಪ್ಪ ಅಮ್ಮಂತೆಲ್ಲ ಬೈತಾರೆ ಕಣೋ, ನನಗೆ ಬೇಜಾರಾಗೋಯ್ತು. ಯಾವಾಗ್ಲೂ ದುಡ್ಡು ಮಾಡ್ಬೇಕು ಅಂತ್ಯಾ? ಹಿಂಗ್ ಮಾಡಿದ್ರೆ ಹೆಂಗೋ? ಇವನ್ನೆಲ್ಲ ಫೇಸ್ ಮಾಡ್ಬೇಕು ಮಗ. ಆಗ್ಲೇ ಕಣ್ಲಾ ಲೈಫಾಗ ಏನಾರು ಅಚೀವ್ ಮಾಡೋಕ್ಕಾಗೋದು. ಒಂದ್ ಕೆಲಸ ಮಾಡೋ, ನಾಳೆ ನನ್ನ ಜೊತೆಗೆ ಬಾ. ಲೋನ್ ರಿಕವರಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇದೆಲ್ಲ ನನಗೆ ಸೆಟ್ ಆಗಲ್ಲ ಕಣೋ, ಈ ಕೆಲಸ ಬೇಡ ಮಗ. ಬೇರೆ ಏನ್ ಮಾಡ್ತೀಯಾ? ಹಾ, ಒಂದ್ 20,000 ಸಾಲ ಕೊಡ್ತೀಯಾ? ಒಂದ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀನಿ. 20,000ನಾ? 20,000ದಾಗ ಯಾವ ಬಿಸ್ನೆಸ್ ಮಾಡ್ತೀಯೋ? ನಂದೊಂದು ಹಳೆ ಬಿಸ್ನೆಸ್ ಇದೆ. ಇವತ್ತು ಬುಧವಾರ ಅಲ್ವಾ, ಶುಕ್ರವಾರ ಸಂಜೆ ಒಳಗಡೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಓಕೆ ಮಗ? ಈಗ ನನ್ ತವ ಯಾವ ದುಡ್ಡು ಇಲ್ಲ, ಕಲೆಕ್ಷನ್ ಮಾಡಿದ್ರೆ ದುಡ್ಡು ಐತೆ. ಇಷ್ಟು ಕೇಳ್ತೀಯ ಅಂದ್ರೆ ಇಲ್ಲ ಅನ್ನಕ್ ಮನ್ಸಾಯ್ತಿಲ್ಲ. ಕರೆಕ್ಟ್ ಟೈಮಿಗೆ ಕೊಟ್ಬಿಡ್ಬೇಕು. ನಮ್ ಬಾಸ್ ಏನು ಅಂತ ಗೊತ್ತಲ್ಲ. ಆಯ್ತು ಬಿಡು, ನನ್ ಮೇಲೆ ನಂಬಿಕೆ ಅಲ್ವಾ? ಕೊಡ್ತೀನೋ? ಕೊಡ್ತೀನಪ್ಪ. ಕಲೆಕ್ಷನ್ ದುಡ್ಡು ಕಳ್ಳ. ಸರಿ ಸರಿ ಕೊಡು. ಮಿಸ್ ಮಾಡ್ದೆ ಕೊಡ್ಬೇಕು. ಕೊಡ್ತೀನಿ ಕಣೋ. ತಗ ಮಿಸ್ ಮಾಡ್ಬೇಡ. ಥ್ಯಾಂಕ್ಸ್ ಕಣೋ. ಶುಕ್ರವಾರ ಕೊಟ್ಟು ಮರಿಬೇಡ. ಆಫೀಸಿಗೆ ಟೈಮ್ ಆಯ್ತು ಕಣೋ. ಹುಷಾರು. ಓಕೆ. Challengers from Bangalore who won the toss. ದುಡ್ಡಿಲ್ಲ ಅಂದ್ರೆ ಇವನ ಬಟ್ಟೆ ಬಿಚ್ರ, ವಿಡಿಯೋ ತೆಗೀರ. ಯಾವ್ಯಾವ ನನ್ನ ಮಕ್ಳು ನನಗೆ ದುಡ್ಡು ಕೊಡಬೇಕು ಅವ್ರೆಲ್ಲರಿಗೂ ಕಳ್ಸ್ರ. ಬುದ್ಧಿ ಬರ್ಲಿ ಮಗನೇ. ಎಲೆಕ್ಷನ್ ಟೈಮ್ ಅಲ್ಲ, ಆಗಿದ್ದಿದ್ರೆ ನಂಗ ನಾಚಾಡ್ಸ್ಬಿಡ್ತಾ. ಗೊತ್ತಾಯ್ತಾ? ಕರ್ಕೊಂಡೋಗ ಇವನ್ನ. ಲೋ, ಅದ್ಯಾವ್ದೋ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂದಳು. ಈ ಬುಕ್ಕಿ ರೂಮ್ಗೆ ಕಾಲ್ ಇಡೋದೇ ಇಲ್ಲ ಅಂದೆ. ಈಗಿನ ಕಾಲದಲ್ಲಿ ನಿಯತ್ತಾಗಿ ದುಡ್ಡು ಮಾಡಕ್ ಆಗಲ್ಲ ಕಣ್ರೋ. ಎಲ್ಲಿ ಕಳಿತೀವೋ ಅಲ್ಲೇ ಹುಡುಕ್ಬೇಕು. ಇವತ್ ಮ್ಯಾಚ್ ಗೆದ್ದೇ ಗೆಲ್ತೀನಿ. ಪೇಪರಲ್ಲಿ ರಾಶಿ ಫಲ ಓದಿಲ್ವಾ? ನನಗ್ ಸೋಲೇ ಇಲ್ವಂತೆ. ಲೋ, ಆ ನನ್ ಮಗ ಬುಕ್ಕಿ ಸರಿ ಇಲ್ಲ, ನೋಡ್ಕೊಳ್ಳಲು. ಏಯ್, ಬುಕ್ಕಿ ಯಾವನಾದ್ರೆ ನನಗೇನು? ಟೈಮ್ ಸರಿ ಇದ್ರೆ ಸಾಕು ಅಷ್ಟೇ. ಮೊದ್ಲು ಈ ಪುಲ್ಲೋರ್ ಬಿಸಾಕು. ಇದು ಹಾಕಿದ್ದೀನ ಸೋತಿದ್ದೆ. ನಡಿ ಮಗ. ಮ್ಯಾಚ್ ಸ್ಟಾರ್ಟ್ ಆಗೈತಲ್ಲ. ನೀವು ಬಂದಿದ ತಕ್ಷಣ ಒಂದು ವಿಕೆಟ್ ಬಿತ್ತು. ಅಯ್ಯ, ಏನ್ ಶಾಟ್ ಮಗ ಅದು.
ಹೇಳ ಮಗ. ಅಣ್ಣ ಮ್ಯಾಚ್ ಆಡ್ತೀನಿ. ಲೈ ಇವಾಗ ಮೊದ್ಲಿನ ತರ ಅಲ್ವಾ, ಬಾಂಬೆ ಬುಕ್ಕಿಗಳು ತುಂಬಾ ಸ್ಟ್ರಿಕ್ಟ್. ಕ್ಯಾಶು ಸರಿಯಾಗಿ ಡೆಲಿವರಿ ಆಗ್ಬಿಡ್ಬೇಕು, ಗೊತ್ತಲ್ಲ? ಏನಣ್ಣ ನೀನು, ಎಷ್ಟೊಂದು ಮ್ಯಾಚ್ ಆಡಿದೀನಿ ನಾನು. ಪೇಮೆಂಟ್ ಪಕ್ಕ ಕ್ಲಿಯರ್ ಆಗಿದೆ ತಾನೆ. ಇದು ಒಂದ್ಸಲ ಅಣ್ಣ, ಇದ್ರಲ್ಲಿ ಏನಾದ್ರು ಸೋತ್ರೆ ದುಡ್ಡು ನಾನೇ ಬಂದು ಕೊಟ್ಬಿಡ್ತೀನಿ. ಒಂದೇ ಒಂದು ಮ್ಯಾಚ್ ಅಣ್ಣ. ಸರಿ ಹಂಗಿದ್ರೆ ಆಡೋ. ಓಕೆ ಅಣ್ಣ. ಅಣ್ಣ ಮ್ಯಾಚು ಬೆಂಗಳೂರು 50-55. 30,000 ಬೆಂಗಳೂರು ಆಡ್ತೀನಿ. ಹಾ ಆಗಿದೆ. 30 ವರ್ಷ ಬೆಂಗಳೂರು ಮ್ಯಾಚ್ ಏನೋ ಆಡ್ದೆ, ಮುಂಬೈ ಆಡೋ. ಲೋ ಸೆಲ್ಫಿ, ಈ ಮ್ಯಾಚ್ ಗೆಲ್ಲೋದಕ್ಕೆ ಪ್ಯಾಡು ಬೇಡ ಗಾರ್ಡು ಬೇಡ, ನಾವೇ ಹೊಡೆದು ಬಿಸಾಕ್ಬೋದು. ಬೆಂಗಳೂರು ಬರೋದು ಗ್ಯಾರಂಟಿ, 30,000 ಬರೋದು ಕನ್ಫರ್ಮ್. ಹೌದಾ? ಅಂದ್ರೆ ಈ ಸಲ ಕಪ್ ನಮ್ದೆಯಾ? ಕಪ್ಪಲ್ಲ, ಚಿಪ್ಪು. ನೋಡಲಿ, ನಾನು ಬೆಂಗಳೂರು ಆಡ್ತೀನಿ. ಲೋ ಇವ್ನ ಆಡೋ ಮ್ಯಾಚ್ ಒಂದು ಪಾಸ್ ಆಗಲ್ಲ ಅಂತ ಇವನ್ನ ಫಾಲೋ ಮಾಡ್ತಾ ಇದೆಯಲ್ಲೋ. ಅಂತದ್ರಲ್ಲಿ ಬೆಕ್ಕಾಟ ಬಂದ್ರೆ ನಮ್ಗೆ ಕೆಲಸ ಆಗಲ್ಲ, ಇವನ್ ಆಟ ಅವರೇ ಬೆಕ್ಕಿಗೆ ಕೆಲಸ ಆಗಲ್ಲ. ಅಷ್ಟೇ ಹಾಳಾಗಿ ಹೋಗ್ಬಿಡ್ತೀರ ನೀವಿಬ್ರು. ಅಯ್ಯೋ ನನ್ ಮಗನ ಇಷ್ಟೇ ಜೀವನ ನಿಮ್ದು. ಅಬ್ಬಾ ಹಂಗೆ ವಿಕೆಟ್ ಅಷ್ಟೇ. ಹಂಗೆ ಬುನ ಹಂಗೆ ಹಂಗೆ ಮಗ. ದೇವ್ರೇ 2 ಪೆಟ್ಟಿ ಗೆದ್ನಲ್ಲಪ್ಪ. ಅಯ್ಯೋ ಇವ್ನು ನಂಬ್ಕೊಂಡಿದೆ ಅಷ್ಟೇ. ಸೂಪರ್ ಮಗ, ಸೂಪರ್ ಸೂಪರ್. ಏನ್ ಬೌಲಿಂಗು. ಅಣ್ಣ 18 ಲಕ್ಷ ಗೆದ್ದಿದ್ದೀವಣ್ಣ. ಇನ್ನು 18 ಗಂಟೆ ಒಳಗಡೆ ಎಲ್ಲ ಕಲೆಕ್ಟ್ ಆಗ್ಬಿಡ್ಬೇಕು. ಗೊತ್ತಾಯ್ತಲ್ಲ? ಏನ್ ಗುರು ನಮ್ ಟೈಮ್. ನಾಯಿಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ಅಂತಾರೆ, ನಮಗೆ ಯಾವ ಟೈಮು ಬಂದಿಲ್ವಲ್ವ. ನಾವ್ ಆಡಿದ ಮ್ಯಾಚ್ ಎಲ್ಲ ಉಲ್ಟಾ ಆಗೋಯ್ತು. ಜಸ್ಟ್ ಮಿಸ್ ಕಣೋ. ಹೋಗ್ಲಿ ಬಿಡು. ನಿಯತ್ತಾಗಿ ದುಡ್ಡು ಮಾಡೋಣ ಅಂತ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಜನ ಸರಿ ಇಲ್ಲ. ಅದು ಬೇಡ, ಹಾಳಾಗಿ ಹೋಗ್ಲಿ ಅಂತ ನನ್ನ ಕಷ್ಟ ಹೇಳ್ಕೊಳಕ್ಕೆ ಒಂದು ಹುಡುಗಿನ ಸಿನ್ಸಿಯರ್ ಆಗಿ ಲವ್ ಮಾಡೋಣ ಅಂತ ಅನ್ಕೊಂಡ್ರೆ ಒಬ್ಳು ಸಿಗ್ತಾ ಇಲ್ಲ. ಸಾಕಾಗೋಯ್ತು ಜೀವನ. ಇದಕ್ಕೆಲ್ಲ ಸೊಲ್ಯೂಷನ್ ಏನು ಅಂದ್ರೆ ನಾನ್ ದುಡ್ಡು ಮಾಡ್ಬೇಕು, ಮಾಡ್ತೀನಿ. ಅಯ್ಯೋ ಪಾಪ, ನೀನ್ ಪಡ್ತಾ ಇರೋ ಕಷ್ಟ ನೋಡಿದ್ರೆ ನಾನೇ ಒಂದ್ ಮಸಾಜ್ ಸೆಂಟರ್ನ ಓಪನ್ ಮಾಡಿ ಮಸಾಜ್ ಮಾಡಿ ಬಂದಿರೋ ದುಡ್ನೆಲ್ಲ ನಿನ್ಗೆ ಕೊಡೋಣ ಅನ್ಸುತ್ತೆ. ನಿನ್ನ ಹತ್ರ ಯಾರಪ್ಪ ಬರ್ತಾರೆ ಮಸಾಜ್ ಮಾಡಿಸ್ಕೊಳಕ್ಕೆ? ಬೇರೆ ಯಾರು ಇಲ್ಲ ಅಂತನಾ? ಓಹೋ, ನೋಡ್ತೀಯಾ ನಾ ಹೆಂಗ್ ಮಾಡ್ತೀನಂತ? ಏನ್ನ ಮಸಾಜ್ನ? ಲೋ ಮೊನ್ನೆ ಒಂದ್ ಹುಡುಗಿ ಪರಿಚಯ ಆದ್ಲು, ಅವಳು ಅಷ್ಟ್ ಬೇಗ ಲವ್ ಸಿಂಬಲ್ ಕಲ್ಸ್ಬಿಟ್ಟಳು ಕಡೋ. ನೀನ್ ಅವಳ ಮೆಸೇಜ್ ನೋಡ್ಕೊಂಡು ಕಿಲ ಕಿಲ ಅಂತ ನಗ್ತಾ ಇದ್ಯಾ? ಅವಳು ಯಾರ ಜೊತೆ ಕೂಚು ಕೂಚು ಮಾಡ್ತಾಳು ನೋಡೋ. ಈ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಆರ್ಟು ಕಿಸ್ಸು ಫ್ರೀಯಾಗಿ ಸ್ಮೈಲಿ ಸಿಗುತ್ತೆ ಅಂತ ಹುಡುಗಿರು ಎಲ್ಲ ಹುಡುಗರು ಕಳಿಸ್ತಾರೆ. ಅದು ನೋಡ್ಬಿಟ್ಟು ಯಾಮಾರ್ಬೇಡಿ ಕಂಡ್ರು. ನೋಡೋಣ, ನೀನ್ ಹುಡುಗಿಗೆ ಫೋನ್ ಮಾಡ್ಬಿಟ್ಟು ಹೇಳು ನಾವು ಪಾರ್ಟಿ ಮಾಡ್ತಾ ಇದೀವಿ ಬಾ ಅಂತ ಕರಿ ನೋಡೋಣ. ಕರಿಯ ಲೌಡ್ ಸ್ಪೀಕರ್ ಹಾಕೋ, ಲೌಡ್ ಸ್ಪೀಕರು. ಹಲೋ ಹಲೋ, ಏನ್ ಮಾಡ್ತಿದ್ಯಾ ಡಾರ್ಲಿಂಗ್? ಕುಡಿತಾ ಇದ್ದೀನಿ, ಬರ್ತೀಯಾ? ಏನ್ ಕುಡಿತಾ ಇದೀಯಾ? ಬಿಯರು. ಸ್ಕಾಚ್ ವಿಸ್ಕಿ ಕುಡಿಯೋ ಕಾಲದಲ್ಲಿ ಬಿಯರ್ ಕುಡಿತಾ ಇದೆಯಲ್ಲೋ. ನೀವು 4 ಜನ ಸೇರ್ಕೊಂಡು 2 ಬಿಯರ್ ಕುಡಿತೀರಾ, ನಾನೊಬ್ಳೆ 6 ಬಿಯರ್ ಕುಡಿತೀನಿ. ಲೌಡ್ ಸ್ಪೀಕರ್ ಆನ್ ಮಾಡಿದ್ಯಾ ಅಂತ ಗೊತ್ತು, ಮುಚ್ಕೊಂಡಿಡಲೇ. ಅಯ್ಯೋ ಅವಳು ಬಂದಿಲ್ಲ ಅಂದ್ರೆ ಏನಂತೆ? ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಕರೆಸ್ಲಾ? ಲೋ, ಈ ಗೆಳೆಯರ್ನೇ ತಡ್ಕೊಳಕ್ ಆಗ್ತಿಲ್ಲ, ಇನ್ನು ಗೆಳೆಯರ್ನ ಹೆಂಗಪ್ಪ ತಡ್ಕೊಳೋದು? ನಂಗೆ ಸೈಡ್ಸ್ ಇಲ್ಲ ಅಂದ್ರೆ ಕುಡಿಯಕ್ಕಾಗಲ್ಲ ಅಂತ ಗೊತ್ತಿಲ್ವೇನೋ? ಎಲ್ಲ ಖಾಲಿ ಮಾಡ್ಬಿಡ್ರಲ್ರ. ಸೈಡ್ಸ್ ಬೇಕಾ? ಹ್ಞೂ ಕಣ, ಬೇಕು.
ಬೇಕಾ? ಹ್ಞೂ ಕಣ. ಹೋಗ್ಲಿ ಬಿಡು, ಫೀಲ್ ಮಾಡ್ಕೋಬೇಡ. ಅದು ಎಷ್ಟು ದಿನದಿಂದ ಆಸೆ ಇತ್ತೋ ಏನೋ. ನೀನೆ ತಾನೆ ಬೇಕು ಬೇಕು ಅದಕ್ಕೆ ನಾನು ಕೊಟ್ಟೆ. ಆಯ್ತು, ನಂಗೊಂದು ಹೆಲ್ಪ್ ಕಣ. ನಾನೊಂದು ಹುಡುಗಿನ 3 ತಿಂಗಳಿಂದ ಲವ್ ಮಾಡ್ತಾ ಇದ್ದೀನಿ. ಹೆಂಗಾದ್ರೂ ಮಾಡಿ ನಂಗೆ ಪಟಾಯಿಸ್ಕೊಡೋ. ಏನೋ ಅವಳ ಹೆಸರು? ಏನು? ನಮ್ಮ ಹುಡ್ಗ ಲವ್ ಮಾಡ್ತಾವನೆ. ಹೆಂಗವನೆ? ಸ್ಲಿಪ್ಪರ್ ಹೊಸದು ಹೇಗಿದೆ? ಯಾವ ದೇವಸ್ಥಾನದಲ್ಲಿ ಕದಿದ್ದು? ಹೊಡಿ ಮಗ. ನಿನಗೆ ಯಾಕೆ ಹುಡುಗಿ? ನಾನಿಲ್ವಾ? ಇವನೇನು ಇವನು? ಏಯ್ ಏನ್ ನೋಡಾರ್ಸ? ಓಯ್ ಏನು? ಹುಡುಗರು 30 ಸೆಕೆಂಡ್ ಸಿಗ್ನಲ್ ಅಲ್ಲಿ ವೇಟ್ ಮಾಡದೆ ಸಿಗ್ನಲ್ ಜಂಪ್ ಮಾಡಿ 300 ರೂಪಾಯಿ ಫೈನ್ ಕಟ್ಟಿ ನಿಮ್ ಮನೆ, ನಿಮ್ ಕಾಲೇಜು, ನಿಮ್ ಟ್ಯೂಷನ್ ಅಷ್ಟೇ ಯಾಕೆ ಬ್ಯೂಟಿ ಪಾರ್ಲರ್ ಅಂತ 2-3 ಕಡೆ ಸುತ್ತಾರೆ. ಅಂತ ಮುದ್ದಾಗಿರೋ ಹುಡುಗರು ಮನ್ಸ್ನ ಅರ್ಥನೇ ಮಾಡ್ಕೊಳ್ದಿಲ್ವಲ್ರಿ? ಮುದ್ದಾಗಿರೋ ಮನ್ಸ್ನ ಅರ್ಥ ಮಾಡ್ಕೊಳಕ್ ಹೋದ್ರೆ ಮುದ್ದಾಗಿರೋ ಮಗು ಕೊಟ್ಬಿಡ್ತೀರಾ ಅಷ್ಟೇ. ನೋಡಿ, ನೀವ್ ಇಲ್ಲೇ ತಪ್ಪು ತಿಳ್ಕೊಂಡಿರೋದು. ನಾವು ಹುಡುಗಿರ್ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ತಲೆ ಬಾಚ್ಕೊಂಡು ಪೌಡರ್ ಹಾಕೊಂಡು ಗಮ ಗಮ ಅಂತ ಬರ್ತೀವಿ. ನೀವು ಚಿನ್ನ ಮುನ್ನ ಅಂತ ಮೂಡ್ ಬರ್ಸ್ತೀರಾ. ಪಾಪ ನಮ್ ಹುಡುಗರು ಇವಾಗ್ಲೇ ಹಿಂಗಾದ್ರೆ ಮುಂದೇನಾಗ್ಬೇಡ. ಅದೇ ನೀವು ಹುಡುಗಿರು ಇದೆಲ್ಲ ಇವಾಗ ಬೇಡ, ಮದ್ವೆ ಆದ್ಮೇಲೆ ಇಟ್ಕೊಳ್ಳೋಣ ಅಂದ್ರೆ ನಾವೇನ್ ಬೇಡ ಅಂತೀವಾ? ಹಲೋ, ಫಸ್ಟ್ ಆಫ್ ಆಲ್ ನಿನ್ ಹೆಸರೇನಂತ ನನಗೆ ಗೊತ್ತಿಲ್ಲ, ನಂಗೆ ಬೇಕಾಗೂ ಇಲ್ಲ. ಈ ತರ ಕಲರ್ಫುಲ್ ಡೈಲಾಗ್ ಹೊಡೆದಿ ನನ್ ಹಿಂದೆ ಸುತ್ತಾಡ್ಕೊಂಡಿದ್ರೆ ನಾನ್ ನಿಮ್ಮನ್ನ ಲವ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಅದು ನಿಮ್ಮ ದಟ್ಟನ. ಹಿಂಗ ಆಗದಿಲ್ಲ ನೋಡು ಮಚ್ಚ. ಇನ್ನು 100 ದಿನ ಆಯ್ತಲ್ವ ಮಂಗಳಾರತಿ? ಕಾಲೇಜಲ್ಲಿ ಟ್ರೈ ಮಾಡಕ್ಕಾಗಿಲ್ಲ, ಕಾಲೇಜ್ ಪಕ್ಕದ ರೋಡಲ್ಲಿ ಟ್ರೈ ಮಾಡೋಣ. ಇವತ್ತು ಸಂಜೆ ಒಳಗಡೆ ಡೀಲ್ ಮಾಡ್ತೀನಿ. ನೀನು ಕಮಲನ್ ಮಗ ಹರ್ಷ ಅಲ್ವಾ? ಹೌದು. ಅಯ್ಯೋ, ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯೋ. ಮೊನ್ನೆ ನಿಮ್ ತಂದೆ ತಾಯಿ ಸಿಕ್ಕಿದ್ರು, ನಿನ್ ಬಗ್ಗೆ ಎಲ್ಲ ಆದ್ಯಾ? ಏನು? ಇವರೇ ನಮ್ಮಮ್ಮ. 3 ದಿನದಿಂದ ನನ್ನ ಸೊಸೆ ನೋಡ್ಬೇಕು ಅಂತ ಒಂದೇ ಕಾಲಲ್ಲಿ ನಿಂತಿದ್ದಾರೆ. ನಮ್ಮಮ್ಮ ನೀನು ಇದೀರಾ, ಅತ್ತೆ ಸೊಸೆ ಅದೇನ್ ಬೇಕೋ ಡೀಲ್ ಮಾಡ್ಕೊಳ್ಳಿ. ನಾನಂತೂ ಮಜೆಗೆ ಬರಲ್ಲಪ್ಪ. ಬೇಗ ಬಾರಮ್ಮ. ಬಂದೆ ಇರೇ. ಏನೇ ನಿಂದು? ಜರ್ಕೋ. ಅಮ್ಮ, ಯಾರಮ್ಮ ಅವನು? ಅವನಾ? ನಾವ್ ಅವಾಗ ಕ್ವಾರ್ಟರ್ಸ್ ಅಲ್ಲಿ ಇದ್ವಲ್ವಾ? ಹೌದು. ಪಕ್ಕದ ಮನೆ ಕಮಲಾ ಆಂಟಿ ಮಗ ಹರ್ಷ. ಓ, ಮೊನ್ನೆ ಅವರು ಮಾರ್ಕೆಟ್ ಅಲ್ಲಿ ಸಿಕ್ಕಿದ್ರು. ಅವನ್ ಫೋಟೋ ತೋರಿಸಿ ಹೇಳಿದ್ರು ತುಂಬಾ ತರ್ಲೆ ಆಗ್ಬಿಟ್ಟಿದಾನಂತೆ. ಸಿಕ್ಕಿದ್ ಹುಡ್ಗಿರ್ನೆಲ್ಲ ರೇಗಿಸ್ತಿರ್ತಾನಂತೆ. ನಿನ್ನನ್ ರೇಗಿಸದ್ನಲ್ಲ ಹಾಗೆ. ಅವ್ರದ್ದು ಒಳ್ಳೆ ಫ್ಯಾಮಿಲಿನೇ, ಅವನ್ ಮಾತ್ರ ತರ್ಲೆ ಆಗ್ಬಿಟ್ಟಿದಾನೆ. ದೇವ್ರು ಯಾವ್ದಾವ್ದೋ ರೂಪದಲ್ಲಿ ಬರ್ತಾರೆ ಅಂತ ಕೇಳಿದೀನಿ. ನನ್ ಲೈಫಲ್ಲಿ ನಮ್ಮ ಅಮ್ಮನ್ ಫ್ರೆಂಡ್ ರೂಪದಲ್ಲಿ ಬಂದ್ಬಿಟ್ರು ಕಣೋ. ಹೌದಾ? ಯಾಕಪ್ಪ, ಏನಾಯ್ತು? ನಮ್ ಹುಡುಗಿ ಟ್ಯೂಷನ್ ಮುಗಿಸ್ಕೊಂಡ್ ಬರ್ತಾ ಇದ್ಲಾ, ಹೆಂಗಪ್ಪ ಮಾತಾಡ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇ ಟೈಮ್ಗೆ ನಮ್ಮ ಅಮ್ಮನ್ ಫ್ರೆಂಡ್ ಬಂದ್ರು. ಇವರೇ ನಮ್ಮಮ್ಮ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದೆ. ಅವಳು ಅದನ್ನೇ ನಿಜ ಅನ್ಕೊಂಡು ಫುಲ್ ಸ್ಮೈಲ್ ಕೊಟ್ಲು. ಸರಿಯಾಗಿ ಮಾಡಿದೆ ಕಣೋ. ಎಲ್ಲೋ ಮಗ, ಶುಕ್ರವಾರ ಕೊಡ್ತೀನಿ ಅಂದಲ್ಲೋ, 3 ಶುಕ್ರವಾರ ಆಗೋಯ್ತಲ್ಲೋ. ಅಲ್ಲ ಕಣೋ, ನನ್ ಜೇಬಲ್ಲೇ ದುಡ್ಡಿದೆ, ಆದ್ರೆ ನಾನು ಊರಲ್ಲಿಲ್ಲ. ಬಂದ ತಕ್ಷಣ ಎಷ್ಟೊತ್ತಾದ್ರೂ ತಂದು ಕೊಟ್ಬಿಡ್ತೀನಿ. ಲೋ, ನಮ್ ಬಾಸ್ ಬಾಯಿಗೆ ಬಂದಾಗ ಬೈತಾವ್ರೋ, ಅರ್ಥ ಮಾಡ್ಕೊಳೋ. ಸರಿ ಕಣೋ. ಮಿಸ್ ಮಾಡ್ಬೇಡ ಮಗ. ಲೋ ಸೆಲ್ಫಿ, ಇವತ್ತು ಮ್ಯಾಚ್ ಯಾವ್ದು ನೋಡೋ. ಲೋ, ಇವತ್ತು ಪಂಜಾಬ್ ಚೆನ್ನೈ ಇದೆ ಕಣೋ. ಇವತ್ತು ಮ್ಯಾಚ್ ಆಡಿ ಗೆಲ್ಲೇಬೇಕು. ಲೋ ಮಗ, ದುಡ್ಡಿಲ್ಲ ಅಂದ್ರೆ ಆಡ್ಬೇಡ ಕಣೋ, ಆ ಬುಕ್ಕಿ ಸರಿ ಇಲ್ಲ. ಗೆದ್ದು ಸಾಲ ತೀರಿಸಲೇಬೇಕು. ದುಡ್ಡು ಹೆಂಗೋ ಅರೇಂಜ್ ಮಾಡ್ತೀಯಾ? ಅಮ್ಮ, ಫ್ರೆಂಡ್ ಅಪ್ಪಂಗೆ ಹುಷಾರಿಲ್ವಂತೆ. ನನ್ನ ಹತ್ರ ದುಡ್ಡು ಕೇಳ್ದ. ನನ್ನ ಹತ್ರ ದುಡ್ಡಿಲ್ಲ ಅಮ್ಮ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಪ್ಪ ಕೊಟ್ಟಿರೋ ದುಡ್ಡು ಏನಾದ್ರೂ ಇದೆಯಾ? 1 ವಾರದಲ್ಲಿ ಕೊಡ್ತಾರಂತೆ, ವಾಪಸ್ ಕೊಟ್ಬಿಡ್ತೀನಿ. ಎಷ್ಟು ಬೇಕು? ಒಂದ್ 20,000. 20,000ನಾ? ಲೋ, ತಿಂಗಳ ದಿನಸಿಗೆ 5,000 ರೂಪಾಯಿ ಕೊಡಕ್ಕೆ ನಿಮ್ಮಪ್ಪ 100 ಸಲ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ 20,000 ರೂಪಾಯಿ ನಾನು ಎಲ್ಲಿಂದನೋ ತಗೊಂಡ್ ಬರ್ಲಿ? ತುಂಬಾ ಬೇಕಾದವ್ರಮ್ಮ. ನೋಡು, ಮತ್ತೆ ಕಾಲ್ ಮಾಡ್ತಾ ಇದ್ದಾನೆ. ಪಾಪ ಅವರಪ್ಪ ICU ಬೇರೆ ಇದ್ದಾರಂತೆ, ತುಂಬಾ ಸೀರಿಯಸ್ ಅಂತೆ. ಪಾಪ ಏನ್ ಕಷ್ಟದಲ್ಲಿದ್ದಾರೋ ಏನೋ. ನಾನು ಹೆಲ್ಪ್ ಮಾಡೋ ಪರಿಸ್ಥಿತಿಲೂ ಇಲ್ಲ. ನನಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ತಗೋ, ನಮ್ಮಿಂದ ಒಂದು ಜೀವ ಉಳಿಯತ್ತೆ ಅಂದ್ರೆ
ಇದನ್ನ ಅಡ ಇಟ್ಬಿಟ್ಟು ಅವ್ರಿಗೆ ದುಡ್ಡು ಕೊಡು. ನೋಡು, ಇದನ್ ಕಷ್ಟಕ್ಕೂ ನಾನು ಉಪಯೋಗಿಸ್ಕೊಂಡಿಲ್ಲ. ಅಲ್ಲ ಅಮ್ಮ, ಅಪ್ಪಂಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಕತೆ ಮುಗೀತು. ಅಪ್ಪಂಗೆ ಗೊತ್ತಾದ್ರೆ ನಾನು ಹೇಳ್ಕೊತೀನಿ. ಮುಂದಿನ ವಾರ ಫಂಕ್ಷನ್ ಇದೆ ಕಣೋ, ಅಷ್ಟ್ರೊಳಗೆ ತಂದ್ಕೊಡು. ತಂದ್ಕೊಡ್ತೀನಮ್ಮ. ನಿಮ್ಮಪ್ಪ ಕರೀತಾ ಇದ್ದಾರೆ ನೋಡು, ನಿಮ್ಮಪ್ಪಂಗೆ ಯಾವುದೇ ಕಾರಣಕ್ಕೂ ಇದು ಹೇಳಕ್ ಹೋಗ್ಬೇಡ, ಆಯ್ತಾ? ಸರಿಮ್ಮ. ದುಡ್ಡು ಅಡ್ಜಸ್ಟ್ ಆಯ್ತಾನೋ? ಹಾ, ದುಡ್ಡು ಅಡ್ಜಸ್ಟ್ ಆಯ್ತು, ತಂದ್ಕೊಟ್ಬಿಡ್ತೀನಿ. ಊರಿಂದ ಬಂದ ತಕ್ಷಣ ಕೊಡ್ತೀನಿ ಅಂತಲೋ ನಂಬಿಕೆ ದ್ರೋಹ ಮಾಡ್ಬಿಟ್ಟನೋ? ಇಲ್ಲ, ಪಕ್ಕ ತಂದ್ಕೊಡ್ತೀನಿ, ದುಡ್ಡು ರೆಡಿ ಇದೆ. ಇದನ್ನ 50 ಸಲ ಹೇಳಿದ್ಯಾ. ಲೋ ಮಗ, ಯಾಕೋ ಇಷ್ಟೊಂದು ಡಲ್ ಆಗಿದ್ಯಾ? ಆ ಫೈನಾನ್ಸರ್ ತುಂಬಾ ಕಾಟ ಕೊಡ್ತಾನೆ ಕಣೋ. ನಮ್ಮ ಅಮ್ಮಂಗೆ ಸುಳ್ಳು ಹೇಳಿ ಅವ್ರ ಬಳೆ ಅಡ ಇಟ್ಟು ಮ್ಯಾಚ್ ಆಡೋಣ ಅಂತ ದುಡ್ಡು ತಗೊಬಂದಿದ್ದೀನಿ. ಇವತ್ತು ಮ್ಯಾಚ್ ಆಡ್ಲೇಬೇಕು, ದುಡ್ಡು ಗೆಲ್ಲೇಬೇಕು. ಮೊದಲು ಆ ಫೈನಾನ್ಸರ್ ದುಡ್ಡು ಕ್ಲಿಯರ್ ಮಾಡಬೇಕು. ಇರ್ಲಿ ಬಿಡು, ತಲೆ ಕೆಡಿಸ್ಕೊಬೇಡ. ಮಗ, ಇಷ್ಟು ದಿನ ನಾನು ಯಾವ ಮ್ಯಾಚು ಗೆದ್ದಿಲ್ಲ. ನೀವ್ ಯಾವ ಟೀಮ್ ಹೇಳ್ತೀರೋ ಅದೇ ಆಡ್ತೀನಿ. ಹಲೋ, ಚೆನ್ನೈ ಮಗ. ಚೆನ್ನೈ ಆಡು ಮಗ. ಚೆನ್ನೈ. ಚೆನ್ನೈನಾ? ಯೋಚನೆ ಮಾಡ್ರೋ. ಇಲ್ಲ ಮಗ, ಹೊಡೆದೊಡಿತಾರೆ. ಶೋರ್. ಚೆನ್ನೈ ಚೆನ್ನೈ. ಪಕ್ಕಾನಾ? ಆಡು ಮಗ, ಆಡು. ಪಕ್ಕ. ಅಣ್ಣ ಮ್ಯಾಚು 40-45 ಚೆನ್ನೈ ಫೇವರ್. ಚೆನ್ನೈ 1 ಲಕ್ಷ ಆಡ್ತೀನಿ. ಲೈ, ಹೋದ್ ಸಲದ್ದೇ ಚಿಲ್ಲರೆ ದುಡ್ಡು ಕೊಟ್ಟಿಲ್ಲ, ಲಕ್ಷಕ್ಕೆ ಆಡ್ತಾನಂತ ನೋಡ್ಕೊಂಡು ಆಡಲಿ. ಅಣ್ಣ, ಕ್ಯಾಶ್ ಇಲ್ಲೇ ಇದೆ, ನಾಳೆ ಬಂದು ಕೊಟ್ಬಿಡ್ತೀನಿ. ನನ್ನ ಮೇಲೆ ನಂಬಿಕೆ ಇಲ್ವಾ? ಹರ್ಷ 1 ಲಕ್ಷ ಚೆನ್ನೈ. ಹೂನಣ್ಣ, ಆಗಿದೆ. Yes, super. Oh shit. It's flat and it's been hit hard and it's a firmly and it's going to be a boundary. It's got up. That made a sweet sound. Kings 11 put. ಅಯ್ಯೋ, Yes, shit. ಹೊಡೆದೊಡಿತಾರೆ ಬಿಡು ಮಗ, ಪಕ್ಕ ನಮ್ದ ಮ್ಯಾಚ್. ಮಗ, ಇವತ್ತು ಪಂಜಾಬ್ ಮ್ಯಾಚ್ ಕಣ ಗೆಲ್ಲೋದು. ಹಿಂಗೆ ಹಿಂಗೆ ನಮ್ ದೇವ್ರು ನಮ್ಮನ್ನ ಯಾವತ್ತು ಕೈ ಬಿಡಲ್ಲ. ಕಮಾಂಡ್ರ ಲೇ ಭುವನ, ನಾನು ಹೇಳಿಲ್ವಾ ಇವನ್ ಆಪೋಸಿಟ್ ಆಡ್ರೆ ನಾವು ಪಕ್ಕ ವಿನ್ನು ಅಂತ. It's flat and it's been hit hard and it's a firmly and it's going to be a boundary. ನೀ ಜೀವನದಲ್ಲಿ ಗೆಲ್ಲಲ್ಲ ಬಿಡ, ನೀವಿಬ್ರು ಇವ್ನ ಸವಾಸ ಮಾಡ್ಬೇಡ್ರ, ಇವ್ನ ದೊಡ್ಡ ಲತ್ತೆ. ಬೋನಾ ಹೊಡಿಯೋ, 2 ಲಕ್ಷ ಗೆದ್ದೆ ಕಣ. ಬರ ಫುಲ್ ಹಬ್ಬ ಮಾಡೋಣ. MG ರೋಡಲ್ಲಿ ನಂದೇ ಪಾರ್ಟಿ. ನಿಮ್ ಮಾತು ಕೇಳ್ಕೊಂಡು ಮ್ಯಾಚ್ ಸೋತ್ಬಿಟ್ನಲ್ವ, ಅವನಿಗೆ ಬೇರೆ ದುಡ್ಡು ಕೊಡ್ಬೇಕು. ಎಲ್ಲಿ ನನ್ನ ಫ್ಯೂಚರ್ ಹಾಳಾಗೋಗುತ್ತೆ ಸರ್, ಪ್ಲೀಸ್ ಸರ್. ನೀನು ಓದೇನ್ ದೇಶ ಉದ್ಧಾರ ಆಗಲ್ಲ. ನಿಮ್ಮಂತವ್ರು ಬದುಕಿರೋದಕ್ಕಿನ್ನ ಸಾಯೋದೇ ವಾಸಿ. ಗೆಟ್ ಲಾಸ್ಟ್. ಹೋಗ್ತಾ ಇರಲಿಂದ. ಪ್ರಶ್ನೆಗಳು ಸಿಗಬಹುದೇ ಉತ್ತರವು, ಕನ್ನಡಿಯ ಜಗದಲ್ಲಿ ನಿನ ಬಿಂಬವು ಎಲ್ಲಿಹುದು, ಏಕಾಂಗಿಯ ಯಾನವು ಆರಂಭವೇ ಅಂತ್ಯವು, ಪದವಿರದ ಕಾವ್ಯ ಜೀವನ. ಹಲೋ ಹರ್ಷ, ಹೇಗ್ ಬರ್ತೀವ ಎಕ್ಸಾಮ್ನ? ಹಾಟ್ ಬಾಕ್ಸ್ ಅಲ್ಲಿ ಚಪಾತಿ ಇಟ್ಟಿದ್ದೀನಿ, ಆಮೇಲೆ ಮೇಲ್ಗಡೆ ಬಟ್ಟೆ ಒಣಗಿ ಹಾಕಿದ್ದೀನಿ. ಮಳೆ ಬರೋಂಗಿದೆ, ತಂದ್ಬಿಡೋ. ಏನಮ್ಮ ನೀನು ಎಲ್ಲ ಹಬ್ಬಕ್ಕೂ ಇದೇ ಸೀರೆ ಉಟ್ಕೋತ್ಯಾ? ನೀನ್ ಹುಟ್ಟಿದ ದಿನ ನಾನು ಇದೇ ಸೀರೆ ಉಟ್ಕೊಂಡಿದ್ದೆ. ನೀನ್ ಹುಟ್ಟಿರೋದೇ ನನ್ ದೊಡ್ಡ ಹಬ್ಬ, ಅದಕ್ಕಿನ್ನ ದೊಡ್ಡ ಹಬ್ಬ ಬೇಕೇನೋ?
ದೇವ್ರೆ ಹರ್ಷ ಅಯ್ಯೋ ಏನ್ ಮಾಡ್ಕೊಂಡ್ಯೋ ಹರ್ಷ ರೇ ಬೇಗ ಬನ್ನಿ ಹರ್ಷ ಹರ್ಷ ಡಾಕ್ಟರ್ ಡಾಕ್ಟರ್ ಐ ಆಮ್ ಸಾರಿ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿದೆ, ಆದರೂ ಅವನ್ನ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಈಸ್ ನೋ ಮೋರ್. ಡಾಕ್ಟರ್ ಏನ್ ಹೇಳ್ತಿದ್ರೆ ನೀವು? ಇನ್ನೊಂದ್ಸರಿ ಸರಿಯಾಗಿ ಚೆಕ್ ಮಾಡಿ ಹೇಳಿ. ಏನಾಗಲ್ಲ ನೀವು ಧೈರ್ಯವಾಗಿ. ಹರ್ಷ ಯಮಧರ್ಮರಾಜ ಪ್ರಭುಗಳೇ, ನಮ್ಮಿಂದ ಒಂದು ದೊಡ್ಡ ತಪ್ಪಾಗಿ ಹೋಗ್ಬಿಟ್ಟಿದೆ. ಏನದು? ಮೃಗಶಿರ ನಕ್ಷತ್ರ ಮಿಥುನ ರಾಶಿ ದೇವಗಡದಲ್ಲಿ ಹುಟ್ಟಿದ ಹರ್ಷ ಎಂಬುವನು ಡಿಸೆಂಬರ್ 26 ಬೆಳಿಗ್ಗೆ 5:30 ಸಾಯ್ಬೇಕಾದವನು ಏನೋ ಎಡವಟ್ಟಾಗಿ ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟಿದ್ದಾನೆ ಮಹಾಪ್ರಭು. ಅಯ್ಯಯ್ಯೋ, ಯಮಲೋಕದಲ್ಲಿ ಫಸ್ಟ್ ಮಿಸ್ಟೇಕ್. ಈ ಸಮಸ್ಯೆಯನ್ನು ಬ್ರಹ್ಮದೇವನೇ ಬಗೆಹರಿಸಬೇಕು. ಬ್ರಹ್ಮದೇವ, ಮಿಥುನ ರಾಶಿ, ಮೃಗಶಿರ ನಕ್ಷತ್ರ, ದೇವಗಣದಲ್ಲಿ ಹುಟ್ಟಿದ ಹರ್ಷ ಎಂಬುವನು ಡಿಸೆಂಬರ್ 26, 2050 ಬೆಳಿಗ್ಗೆ 5:30 ಸಾಯಬೇಕಾಗಿತ್ತು. ಆದ್ರೆ ಅಚಾನಕ್ ಆಗಿ ಯಮಲೋಕಕ್ಕೆ ಬಂದು ಬಿಟ್ಟಿದ್ದಾನೆ. ಈ ಪ್ರಾಬ್ಲಮ್ನ ನೀವೇ ಬಗೆಹರಿಸಬೇಕು ಬ್ರಹ್ಮದೇವ. ಇರಲಿ, ನಾನು ಇವರೊಂದಿಗೆ ಚರ್ಚಿಸಿ ಭೂಲೋಕಕ್ಕೆ ಕಳುಹಿಸುತ್ತೇನೆ. ನೀವಿನ್ನು ಹೊರಡಬಹುದು. ಅಪ್ಪಣೆ, ಹಾಗೆ ಆಗಲಿ. ಮಗು, ನಿನಗಿನ್ನೂ ಯಮಲೋಕಕ್ಕೆ ಬರುವ ಸಮಯ ಬಂದಿಲ್ಲ. ನಿನ್ನ ಜೀವನ ಇನ್ನೂ ಸಂಪೂರ್ಣವಾಗಿಲ್ಲ. ಭೂಲೋಕ ಬಹಳ ಪವಿತ್ರವಾದದ್ದು. ಅಲ್ಲಿಗೆ ಹೋಗಿ ನಿನ್ನ ಕರ್ಮಾನುಕರ್ಮ ಫಲಗಳನ್ನು ಅನುಭವಿಸಿ ಹಿಂತಿರುಗಿ ಬಾ. ನೋ 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 ನೋ, ನಾನಂತೂ ಭೂಲೋಕಕ್ಕೆ ಹೋಗಲ್ಲಪ್ಪ. ಅಷ್ಟೊಂದು ಕಷ್ಟಪಟ್ಟು ಧೈರ್ಯ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ವ್ಯಾಲ್ಯೂ ಬೇಡವಾ? ಮುಂದಿನ ಜನ್ಮದಲ್ಲಿ ನಾಯಿನೋ ನರಿನೋ ಮಾಡಿ ಹೋಗ್ತೀನಿ. ಆದ್ರೆ ಮನುಷ್ಯನಾಗಿ ನಾನು ಭೂಲೋಕಕ್ಕೆ ಹೋಗಲ್ಲ 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 ಅಷ್ಟೇ. ಭೂಲೋಕ ಪವಿತ್ರವಾದದ್ದು. ನೀನು ಹಿಂತಿರುಗಿ ಅಲ್ಲಿಗೆ ಹೋಗಲೇಬೇಕು. ನೋಡಿ ಬಸ್ಸು, ನೀವೇನಾದ್ರೂ ವಾಪಸ್ ಕಳ್ಸಿದ್ರೆ ಮತ್ತೆ ಸೂಸೈಡ್ ಮಾಡ್ಕೊಂಡು ಇಲ್ಲಿಗೆ ಬರ್ತೀನಿ. ಹಾಗನ್ನಬಾರದು ಬಾಲಕ. ಮಾನವ ಜನ್ಮ ಶ್ರೇಷ್ಠವಾದದ್ದು. ಏನ? ಮಾನವ ಜನ್ಮ ಶ್ರೇಷ್ಠವಾದದ? ಥೂ, ಕಿತ್ತೋಗಿರೋ ಮಾನವ ಜನ್ಮ ಯಾವನಿಗೆ ಬೇಕು? ಭೂಲೋಕದಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾ ನಿಮ್ಗೆ? ಹೆಣ್ಣಿಲ್ದೆ ಜೀವನ ನಡೆಯಲ್ಲ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಎಲ್ರಿಗೂ ಗಂಡ್ ಮಕ್ಳೇ ಬೇಕು. ಹಾಸ್ಪಿಟ್ಲಲ್ಲಿ ಡಾಕ್ಟರ್ ನರ್ಸ್ ಕೈಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಮಕ್ಳನ್ನೇ ಮಾರಕ್ ಬಿಡ್ತಾರೆ. ಒಂದ್ ಚಿಕ್ಕ ಜ್ವರ ಬಂದ್ರು 150 ಟೆಸ್ಟ್ ಮಾಡಿಸಿ 1000 ಬಿಲ್ ಆಗ್ತಾವ್ರೆ. ಏನು ಗೊತ್ತಾ? ದುಡ್ಡುಗೋಸ್ಕರ. ಒಂದ್ ಮಗುನ ಸ್ಕೂಲ್ಗೆ ಸೇರಿಸ್ಬೇಕು ಅಂದ್ರೆ ಅದು ಬಿಸ್ನೆಸ್. ABCD ಚೈತ್ರ ವೈಶಾಖ ಕಲ್ಸೋದಕ್ಕೆ ಲಕ್ಷಗಟ್ಲೆ ಡೊನೇಷನ್ ಕೊಡ್ಬೇಕು. ಏನು ಕೇಳಿ? ಅದನ್ನೂ ದುಡ್ಡುಗೋಸ್ಕರ. ಹೋಗ್ಲಿ, ಓದ್ ಮುಗಿತಾ? ಯಾರ್ದಾದ್ರೂ ಕೈಕಾಲು ಇಟ್ಕೊಂಡು ಒಂದು ಕೆಲಸ ಕೊಡಪ್ಪ ಅಂತ ಕೇಳಿದ್ರೆ ಸೂಟ್ ಕೇಸ್ ಗಟ್ಲೆ ದುಡ್ಡು ಕೊಡಬೇಕು. ದುಡ್ಡು 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 ಅಂತ ಸಾಯ್ತವ್ರೆ. ಡಾಕ್ಟರ್ ಮಗ ಡಾಕ್ಟ್ರು, ಆಕ್ಟರ್ ಮಗ ಆಕ್ಟ್ರು, ಪೊಲಿಟಿಷಿಯನ್ ಮಗ ಪೊಲಿಟಿಷಿಯನ್. ಬಡವ್ರ ಮಕ್ಳು ಏನ್ ಮಾಡ್ಬೇಕು? ಎಲ್ರ ಹೊಟ್ಟೆ ತುಂಬಿಸ್ಬೇಕು ಅನ್ನೋ ರೈತ ಹಸುವಿಂದ ಸಾಯ್ತಾನೆ. ನಮ್ ದೇಶ ಕಾಯೋ ಸೈನಿಕರ ಜೀವಕ್ಕೆ ಬೆಲೆನೇ ಇಲ್ಲ. ದಿನ ಪೂರ್ತಿ ಬಾಟ್ಲ್ ಗಟ್ಲೆ ಕುಡಿಯೋನ್ಗೆ ಒಂದ್ ಕಾಯಿಲೆನೂ ಬರಲ್ಲ. ಅದೇ ಏನು ಅಭ್ಯಾಸ ಇಲ್ದಿರೋನ್ಗೆ ಹಾಸ್ಪಿಟಲ್ನೇ ಮನೆ ಮಾಡ್ಕೋತಾನೆ. ಇದು ನಿಮ್ ಭೂಲೋಕ, ಶ್ರೇಷ್ಠ ಭೂಲೋಕ. ಇದ್ಯಾವುದು ಬೇಡ. ಏನೋ ಒಂದಿಷ್ಟು ದುಡ್ಡು ಮಾಡ್ಕೊಳ್ಳೋಣ ಅಂತ ಬೆಟ್ಟಿಂಗ್ ಆಡಕ್ ಹೋದ್ರೆ ನಾನು ಆಡೋ ಮ್ಯಾಚ್ ಎಲ್ಲ ಸೋಲುತ್ತೆ. ಅದು ಬೇಡಪ್ಪ. ಒಂದು ಹುಡುಗಿನ ಪಟಾಯಿಸಿ ಸಿನ್ಸಿಯರ್ ಆಗಿ ಲವ್ ಮಾಡೋಣ ಅಂತ ಅನ್ಕೊಂಡ್ರೆ ನಾನು ನೋಡೋ ಹುಡುಗಿರು ಬ್ರ್ಯಾಂಡೆಡ್ ಪ್ಯಾಂಟು ಬ್ರ್ಯಾಂಡೆಡ್ ಅಂಡರ್ವೇರ್ ಹಾಕಿದ್ರೆ ಮಾತ್ರ ಬೆಲೆ ಕೊಡ್ತಾರೆ. ನೋಡಿ ಬಾಸು, ಈ ಭೂಲೋಕದಲ್ಲಿ ರಿಲೇಶನ್ಶಿಪ್ಪು ಫೀಲಿಂಗ್ಸು ಇದ್ಯಾವುದಕ್ಕೂ ಬೆಲೆ ಇಲ್ಲ. ದುಡ್ಡು ದುಡ್ಡು ಬೇಕು, ದುಡ್ಡು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೆಲ್ಲ ತಿಳ್ಕೊಂಡಿದ್ಯಪ್ಪ ನೀನು. ನಿನ್ನ ಸಮಸ್ಯೆ ಇರೋದೇನು? ದುಡ್ಡು ತಾನೆ. ಸಾಕಷ್ಟು ದುಡ್ಡು ಸಿಕ್ಕಿದ್ರೆ ನೀನು ಖುಷಿಯಾಗಿರ್ತೀಯಾ? ಭೂಲೋಕದಲ್ಲಿ ದುಡ್ಡಿಗಾಗಿ ನೀನು ಏನೇ ಪ್ರಯತ್ನ ಪಟ್ಟರೂ ಅದು ಫಲಿಸುತ್ತೆ. ಇದುವರೆಗೂ ನಾನು ಇಂಥ ವರವನ್ನು ಯಾರಿಗೂ ಕೊಟ್ಟಿರಲಿಲ್ಲ. ಇದು ನಿನಗೆ ಶಾಪನೂ ಆಗಬಹುದು, ಇಲ್ಲ ವರನೂ ಆಗಬಹುದು. ಇದರ ಎಫೆಕ್ಟ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗೂ ಇದೆ. ಇದು ನನ್ನ ಎಕ್ಸ್ಪೆರಿಮೆಂಟ್. ನೀನೇ ನನ್ನ ಡೆಮೋ ಪೀಸ್. ಇಲ್ಲಿ ನಡೆದಿರೋದು ಯಾವುದು ನಿನ್ನ ನೆನಪಿನಲ್ಲಿರೋದಿಲ್ಲ. ನೀನಿನ್ನು ಹೊರಡಬಹುದು. ಥ್ಯಾಂಕ್ಸ್ ಬ್ರಹ್ಮ, ಥ್ಯಾಂಕ್ ಯು.
ಡಾಕ್ಟರ್, Oh my God. It's a miracle. I can't believe this. ಲೆಜಾರಸ್ ಸಿಂಡ್ರೋಮ್ ಇದ್ರ ಬಗ್ಗೆ ನಾನು ಬರೀ ಪುಸ್ತಕದಲ್ಲಿ ಓದಿದ್ದೆ, ಜನ ಹೇಳಿದ್ ಕೇಳಿದ್ದೆ. ನನ್ನ ಕರಿಯರಲ್ಲಿ ಇದುವರೆಗೂ ನೋಡಿರ್ಲಿಲ್ಲ. ಇದೇ ಫಸ್ಟ್ ಕೇಸು ನನ್ನ ಸರ್ವಿಸಲ್ಲಿ ನಾನು ನೋಡ್ತಿರೋದು. ಅವನು ಬದುಕೊಂಡಿದ್ದಾನೆ. ಇನ್ನು 3 to 4 ಡೇಸ್ನಲ್ಲಿ ಅವ್ರನ್ನ ಮನೆ ಕರ್ಕೊಂಡು ಹೋಗ್ಬೋದು. ನೀನೇನು ಯೋಚನೆ ಮಾಡಬೇಡ. ನಾನು ಹಿಂಗೇನು ಕೆಲಸನೂ ಹೇಳಲ್ಲ. ನಿಮ್ಮಪ್ಪಂಗೆ ಹೇಳಿದ್ದೀನಿ, ನಿಂಗೇನು ಬೇಕೋ ಎಲ್ಲಾನು ಕೊಡಿಸ್ತಾರೆ. ಆ ಬಳೆಗಿಳೆಲ್ಲ ಮರ್ತ್ಬಿಡು. ಅದನ್ನ ವಾಪಸ್ ತಗೊಂಡು ಬಂತನು ನಾನು ಕೇಳಲ್ಲ. ನನಗೆ ಜಾಸ್ತಿ ಏನು ಹೇಳಲ್ವೋ. ಹೀಗೆಲ್ಲ ಮಾಡ್ಕೋಬೇಡ್ವೋ. ತುಂಬಾ ಸಂಕಟ ಆಗುತ್ತೆ ಕಣೋ. ಸೂಸೈಡ್ ಮಾಡ್ಕೊಂಡು ನಮ್ನೆಲ್ಲ ಅವಮಾನ ಮಾಡ್ಬಿಟ್ಟೆ ಕಣ. ಬೆಟ್ಟಿಂಗ್ ಮ್ಯಾಚ್ ಆಡಿ ದುಡ್ಡು ಕೊಡಕ್ಕಾಗದೆ ಸೂಸೈಡ್ ಅಟೆಂಪ್ಟ್ ಮಾಡಕ್ಕೆ ಟ್ರೈ ಮಾಡ್ದ ಅಂತ ನಮ್ನೆಲ್ಲರೂ ನೋಡ್ಕೊಂಡು ಹೋಗ್ತಿದ್ದಾರೆ. ಹರ್ಷ, ನಿಂಗೆ ಈ ಬೆಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಅಡ್ಜಸ್ಟ್ ಆಗಲ್ಲ ಕಣೋ. ಇನ್ಮೇಲೆ ನೀನು ಆ ಕಡೆ ತಲೆನೂ ಹಾಕ್ಬೇಡ. ಸುಮ್ಮನೆ ಮನೆ ಕಾಲೇಜ್ ಮನೆ ಅಂತಿದ್ಬಿಡು. ನೀನೇನೇನೋ ಮಾಡ್ಕೊಂಡು ನಿಮ್ಮ ತಂದೆ ತಾಯಿ ಹೊಟ್ಟೆ ಒರೆಸ್ಬೇಡ ಕಣೋ. ನಾನು ಎಷ್ಟೇ ದುಡ್ಡು ಕೂಡಿಟ್ರು ಅದು ನಿನಗೋಸ್ಕರ ಅಲ್ವೇನೋ. ಕೊಟ್ರೆ ನೀನೆಲ್ಲ ಹಾಳಾಗ್ಬಿಡ್ತೀಯ, ಅಡ್ಡದಾರಿ ಹಿಡಿತೀಯ ಅನ್ನೋ ಕಾರಣಕ್ಕೆ ಕೊಡ್ತಿರ್ಲಿಲ್ಲ ಅಷ್ಟೇ. ಏ ಹರ್ಷ, ನಿನಗೆ ಬೈಕ್ ಬೇಕು ಅಂತ ಹೇಳ್ತೀಯಲ್ವಾ? ಆರ್ಡರ್ ಮಾಡಿದ್ದೀನಿ, ಇನ್ನು 3 ದಿವಸದಲ್ಲಿ ಬಂದ್ಬಿಡುತ್ತೆ. ಅಪ್ಪ, ನೀವು ನನಗೆ ಬಟ್ಟೆನೇ ಕೊಡ್ಸೋಲ್ಲ ಅಂತ ಬೈತಾ ಇದೆಯಲ್ವಾ? ನೋಡು, ನಿನಗೋಸ್ಕರನೇ ತಂದಿದ್ದೀನಿ, ತಗೋ. ಇನ್ನೂ ಏನೇನು ಬೇಕು ತಗೊಳ್ಳೋ. ಚೆಕ್ ಬುಕ್ ಇದೆ, ATM ಕಾರ್ಡ್ ಇದೆ, ನಿನ್ಗೆ ಏನೇನು ಬೇಕಾದಲ್ಲ ತಗೋ. ಆದರೆ ದಯವಿಟ್ಟು ಹೀಗೆಲ್ಲ ಮಾಡಬೇಡಪ್ಪ. ಅಕಸ್ಮಾತ್ ನಿನಗೇನಾದ್ರೂ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲಪ್ಪ. ದಯವಿಟ್ಟು ಹೀಗೆಲ್ಲ ಮಾಡಬೇಡ. ಮಗ ಪಕ್ಕ ಮ್ಯಾಚ್ ಇವ್ರೆ ಹೊಡಿಯೋದ್ ಕಣ. ಪಕ್ಕ ಪಂಜಾಬ್ ಗೆಲ್ಲೋದು ನಾನು ಹೇಳಿರ್ಲಿಲ್ವಾ? ಹರ್ಷ, ನಮ್ಮನ್ನೇ ಆಯ್ತು ಕಣ. ನಮ್ಮನ್ನೇ ಎದ್ದೋಗು ಅಂತೀಯಾ? ಅದೆಂಗ್ ಗೆಲ್ತೀಯ ಮ್ಯಾಚ್ ನಾನು ನೋಡ್ತೀನ ಅಣ್ಣ. ನಾನು ನಿಮ್ ಕಡೆ ಸಪೋರ್ಟ್ ಬಿಡೋಣ. ಹಾಕು. ಈ ಸಲ ಮ್ಯಾಚ್ ನಮ್ದೇ. ಇದೇ ನೋಡ್ತಾ ಇರು, ಇದೇ ಪಕ್ಕ. ಹಲೋ ಸರ್, ಏನಿದೆ ಬಾಬು? ಒಂದ್ ಪೆಟ್ಟಿ ಪ್ಲೇ ಮಾಡಿ. ಅಣ್ಣ, ಅದೇ ಹಳೆ ಗಿರಾಕಿ. ಏನಂತ ಒಂದು ಪಾಸ್ವರ್ಡ್ 2855. ಏನೋ ಮಗ, ಇಷ್ಟೊಂದು ಸ್ಪೀಡ್ ಆಗ್ಬಿಟ್ಟಿದ್ಯಾ? ಮ್ಯಾಚ್ ಆಡ್ತೀನಿ. ಏನ್ ತಮಾಷೆ ಮಾಡ್ತಾ ಇದ್ಯಾ? ಹಳೆ ಬ್ಯಾಲೆನ್ಸೇ ಕೊಟ್ಟಿಲ್ಲ ನೀನಿನ್ನು. ಇಷ್ಟು ದಿನ ಆಗಿರೋದು ಮರ್ತು ಬಿಡು. ಪಾಸ್ಟ್ ಇಸ್ ಪಾಸ್ಟ್. ಇನ್ ಮುಂದೆ ಅಸಲಿ ಆಟ ಶುರು. ಏನ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ಯಾ? ಜೇಬಲ್ ದುಡ್ಡಿದ್ರೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಇನ್ಮೇಲೆ ಏನೇ ಸೆಟಲ್ಮೆಂಟ್ ಇದ್ರು ಅವತ್ತಿಂದ ಅವತ್ತು ಸೆಟಲ್ ಮಾಡ್ತೀನಿ. ಸರಿ, ಆಡು. 10 ಲಕ್ಷ ಬೆಂಗಳೂರು ಆಡ್ತೀನಿ. ನೀನ್ ನನ್ನ ಕೈಲೇ ಸೋತ್ ಸಾಯ್ಬೇಕು ಅಂತಿದ್ರೆ ಯಾವನ್ ಏನ್ ಮಾಡಕ್ಕಾಗುತ್ತೆ? ಏನು ನೋಡ್ಗುರು, ಇಷ್ಟೊಂದು ಆಡ್ತಾವನ. ತಾಲ್ ಕೆಟ್ಟಿರ್ಬೇಕು ಇವನ್ಗೆ. ನಾನು ಹೇಳಿಲ್ವಾ?
Full toss, and here's another. ಪಕ್ಕ ಮಚ್ಚ. Oh, he's going as well. Oh, hello, here we go. ಅಯ್ಯೋ ಏನ್ ಮಗ ಹಿಂಗಾತೈತೆ. Oh, no, what a catch. Oh, goodness me. ಅಯ್ಯೋ ಇವನೇನೋ ಗೆದ್ದೆ ಬಿಟ್ಟಲ್ಲ. ನನಗೆ ಗೊತ್ತಿತ್ತು ಗೆದ್ದೆ ಗೆಲ್ತೀನಿ ಅಂತ. ಟೈಮ್ ಇಸ್ ರೊಟೇಟಿಂಗ್. ಏ ಹರ್ಷ, ನಿಮ್ಮಪ್ಪ ಹೊಸ ಗಾಡಿ ಬುಕ್ ಮಾಡಿದ್ರಲ್ಲ, ಅದ್ ಬಂದಿದೆ ಕಣೋ, ತಗೋ. ನಿಂಗೆ ತುಂಬಾನೇ ಇಷ್ಟ ಆಗತ್ತೆ. ಓ ಹೌದಾ? ಅಭಿ. ಎಸ್ ಸರ್. ಬಾಲು. ಎಸ್ ಸರ್. ಬಿಂದು. ಎಸ್ ಸರ್. ದರ್ಶನ್. ಪ್ರೆಸೆಂಟ್ ಸರ್. ದಿವ್ಯಾ. ಪ್ರೆಸೆಂಟ್ ಸರ್. ಗೀತಾ. ಎಸ್ ಸರ್. ಹರ್ಷ. ಪ್ರೆಸೆಂಟ್ ಸರ್. Okay, students, today we'll talk about share capital, management accounting, valuation, goodwill, and valuation share. ಸರ್, ಆ ಒಂದು ಪಾಯಿಂಟ್ ಅರ್ಥ ಆಗ್ತಿಲ್ಲ. ವ್ಯಾಲ್ಯೂಯೇಷನ್ ಶೇರ್ ಅರ್ಥ ಆಗ್ಲಿಲ್ವಾ? ಓಕೆ, ಐಲ್ ಎಕ್ಸ್ಪ್ಲೇನ್ ಇಟ್. ಏಯ್, ನೆನ್ನೆ ರಾತ್ರಿ ಏನೋ ಮಾಡ್ತಾ ಇದ್ದೆ? ಇವತ್ತು ಈ ಚಾಪ್ಟರ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ವಾ? ನೀನ್ ಇಂಟೆಲಿಜೆಂಟ್ ಅಂತ ಪ್ರೂವ್ ಮಾಡೋಕೆ ಡೌಟ್ ಕೇಳಿ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಅವನ್ ಪ್ರಾಬ್ಲಮ್ ಕೇಳಿದ್ರೆ ವಾಟ್ ಇಸ್ ಯೋರ್ ಪ್ರಾಬ್ಲಮ್ ಐಸೆ? ನನಗೇನು ಪ್ರಾಬ್ಲಮ್ ಇಲ್ಲ ಸರ್, ಈ ಎಜುಕೇಶನ್ ಸಿಸ್ಟಮೇ ಪ್ರಾಬ್ಲಮ್. ಏನ್ ಸರ್, ಪ್ರಾಜೆಕ್ಟರ್ ಅಲ್ಲಿ ಟೀಚ್ ಮಾಡೋ ಕಾಲ ಇದು. ಇನ್ನೂ ಹಳೆ ಕಾಲದ ಈ ಬೋರ್ಡ್ ಯೂಸ್ ಮಾಡ್ತಾ ಇದೀರಾ? ಇದು ಒಂದು ಕಾಲೇಜ್ ಅಂತ ಹೇಳ್ಕೊಳಕ್ ನನ್ಗೊಂಥರ ಆಗುತ್ತೆ. ಕಾಲೇಜ್ ಬಗ್ಗೆ ಇಷ್ಟು ಚೀಪ್ ಆಗಿ ಮಾತಾಡ್ತೀಯ? ಲೆಟ್ಸ್ ಗೋ ಟು ದ ಪ್ರಿನ್ಸಿಪಲ್. ಇಷ್ಟು ಚಿಕ್ಕ ವಿಷಯಕ್ಕೆ ಪ್ರಿನ್ಸಿಪಲ್? ಯಾರಪ್ಪ ಹುಡುಗ ಪ್ರಿನ್ಸಿಪಲ್ಲು? ಹಲೋ, BCom ಫೈನಲ್ ಇಯರ್ ಎ ಸೆಕ್ಷನ್ಗೆ ಬೇಗ ಬನ್ನಿ. ಇಷ್ಟು ವರ್ಷದ ಸರ್ವಿಸ್ ಅಲ್ಲಿ ಫಸ್ಟ್ ಟೈಮ್ ಫೋನ್ ಮಾಡಿ ನನ್ನ ಕ್ಲಾಸ್ ರೂಮಿಗೆ ಕರ್ಸ್ಕೊಂಡಿದ್ದು. ಹೂ ಇಸ್ ದಟ್ ಫೆಲೋ? ನಾನೇ ಸರ್. ಹರ್ಷ, ಏನಪ್ಪ ಹರ್ಷ, ಏನಾಯ್ತು? ಯಾರಾದ್ರೂ ಏನಾರು ಅಂದ್ರ? ರೀ, ನೀವೇನಾದ್ರೂ ಅಂದ್ರ? ಇಲ್ಲ ಸರ್. ಏನು ಅನ್ನಕ್ ಹೋಗ್ಬೇಡ್ರಿ, ಅವ್ನು ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಹೌದಾ? ಆಮೇಲೆ ಅವ್ನ ಸಾವಿಗೆ ನಾವಿಬ್ರು ಕಾರಣ ಆಗ್ಬಿಡ್ತೀವಿ. ಆಮೇಲೆ ಟಿವಿಲಿ ಪೇಪರ್ನಲ್ಲಿ ನಮ್ಮ ಹೆಸರು ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಆಯ್ತು ಸರ್. ಏನಪ್ಪ ಹರ್ಷ, ಏನ್ ನಿನ್ ಪ್ರಾಬ್ಲಮ್ಮು? ಏನ್ ಸರ್, ಕಾಲೇಜ್ ಅಂದ್ರೆ ಹೆಂಗಿರ್ಬೇಕು? ಬರ್ಬೇಕು ಬರ್ಬೇಕು ಅನ್ನಿಸ್ಬೇಕು. ಇಲ್ಲಿ ನೋಡಿದ್ರೆ ನೋಡಿ, ಕಾಲಿಲ್ದಿರೋ ಚೇರು, ಮುರಿದೋಗಿರೋ ಡೆಸ್ಕು, ಕಿತ್ತೋಗಿರೋ ಪೇಂಟು, ಅದೇ ಹಳೆ ಬೋರ್ಡು, ಫ್ರೀಯಾಗಿ ಎಲ್ರಿಗೂ ಸಿಗೋ ಡಸ್ಟು, ಗಾಳಿ ಆಡ್ದಿರೋ ನಿಮ್ಮ ಚೇಂಬರು. ಫಸ್ಟು ಇಡೀ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗಬೇಕು. 1835 ಇಂಗ್ಲೆಂಡ್ನ ಮೆಕಾಲೆ ಈ ಎಜುಕೇಷನ್ ಸಿಸ್ಟಮ್ ತಗೊಬಂದ. ನೀವುಗಳು ಅದನ್ನೇ ಫಾಲೋ ಮಾಡ್ತಾ ಇದ್ದೀರಾ. ಈ ಕಾಲೇಜ್ ಯೂನಿವರ್ಸಿಟಿಗಳು ನಿರುದ್ಯೋಗಿಗೆ ಜನ್ಮ ಕೊಡೋ ಲೇಬರ್ ವಾರ್ಡ್ ಆಗ್ಬಿಟ್ಟಿದೆ. ರೀ LNS, ನಿಮ್ಮ ಕ್ಲಾಸಸ್ ತುಂಬ ಬೋರಿಂಗ್ ರೀ. ನಾಳೆ ಏನು ಟೀಚ್ ಮಾಡ್ತೀರಾ? ನಾಳೆ ಆಕ್ಚುಲಿ ನೋಡಿದ್ರಾ ಸರ್, ನೋಡಿದ್ರಾ? ಇವ್ರಿಗೆ ಗೊತ್ತಿಲ್ಲ, ಇವತ್ತು ನೈಟ್ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡಬೇಕು. ಹಂಗಿದೆ ನಮ್ಮ ಎಜುಕೇಷನ್ ಸಿಸ್ಟಮ್. ಹುಡುಗರಿಗೆ ನೀವು ಯಾಕೆ ಕಾಲೇಜ್ಗೆ ಬರ್ತೀರಾ ಅಂತ ಕೇಳಿದ್ರೆ ಟೈಮ್ ಪಾಸ್ಗೆ ಅಂತ ಹೇಳ್ತಾರೆ. ಸರ್, ನೀವು ಎಕ್ಸಾಮ್ ಹೇಗೆ ಬರಿಬೇಕು ಅಂತ ಹೇಳ್ಕೊಡ್ಬೇಡಿ, ಜೀವನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡಿ. ತಿಂಗಳು ಒಂದ್ಸಲ ನಿಮ್ಮ ಮೊಬೈಲ್ನ ಅಪ್ಡೇಟ್ ಮಾಡ್ತೀರಾ? ಕಾಲೇಜ್ನ ಸ್ವಲ್ಪ ಅಪ್ಡೇಟ್ ಮಾಡಿ ಸರ್. ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಸರ್. ಇವನೇನ್ರಿ ಈ ರೇಂಜಾಗಿ ಚೇಂಜ್ ಆಗಿದ್ದಾನೆ? ಮಂಗಲ್ ಪಾಂಡೆ ಇದ್ದಂಗೆ ಇದ್ದ, ಈಗ ನೋಡಿದ್ರೆ ಪೂನಂ ಪಾಂಡೆ ಆದಂಗೆ ಆಗಿದ್ದಾನೆ. ಹೌದಲ್ಲ ಸರ್? ಹೇ ಹರ್ಷ, ಏನೋ ಹರ್ಷ, ಇಷ್ಟು ಚೇಂಜ್ ಓವರು?
ಸಕ್ಕದ ಕಾಣಿಸ್ತಿದ್ಯಾ ಕಣೋ ಹುಡಿ ಎಲ್ಲ ಹಾಕೊಂಡು. ನಿಂದೇನ್ ಡ್ರೆಸ್ ಇದು? ಯಾಕೆ ಚಿಕ್ಕದಾಯ್ತಾ? ನಾಳೆಯಿಂದ ಫುಲ್ ಲೆಂತ್ ಹಾಕೊಂಡ್ ಬರ್ತೀನಿ. ಹಲೋ, ಇದೇ ಲೆಂತ್ ಆಯ್ತು ಅಂತ ಹೇಳ್ತಾ ಇರೋದು. ಹೌದಾ? ಹುಡುಗರು ಕಾಲೇಜ್ ಬರದೆ ಹುಡುಗಿರ ನೋಡೋದಕ್ಕೆ. ಜೊಮೆಟ್ರಿ ಬಾಕ್ಸ್ ಕೊಡು. ಹಾ ಕೊಟ್ಟೆ. ಹಿಡ್ಕೋ. ಹರ್ಷ ಏನೋ ಮಾಡ್ತಿದ್ಯಾ? ನೋಡಿದ್ಯಾ, ಇದು ಡ್ರೆಸ್ ಅಂದ್ರೆ. ಈಗ ನೋಡು, ಎಲ್ಲ ಹುಡುಗರು ನಿನ್ನ ಹಿಂದೆ ಬರ್ತಾರೆ. ಇದೇ ಗೆಟಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡು. ಲೈಕ್ ಮೇಲ್ ಲೈಕು, ಕಮೆಂಟ್ ಮೇಲ್ ಕಮೆಂಟ್ ಬರುತ್ತೆ. ಒಂದ್ ಪ್ಯಾಂಟ್ ಎಷ್ಟು ಹೇಳು? 1,500. ಒಂದ್ ಶಾರ್ಟ್ಸು 3,000. ನೋಡಿದ್ಯಾ, ದೊಡ್ಡದಕ್ಕಿಂತ ಚಿಕ್ಕದಕ್ಕೆ ವ್ಯಾಲ್ಯೂ ಜಾಸ್ತಿ. ಇನ್ ಮುಂದೆ ಏನ್ ಮಾಡ್ಕೋತಾ, ನಿನ್ನ ಹತ್ರ ಯಾವ್ಯಾವ ಪ್ಯಾಂಟ್ ಇದೆಯೋ ಅದೆಲ್ಲ ಕಟ್ ಮಾಡಿ ಶಾರ್ಟ್ಸ್ ಮಾಡ್ಕೋ. ಇದೇ ಟ್ರೆಂಡಿಂಗ್ ಆಗುತ್ತೆ. ಒಳ್ಳೆ ಐಡಿಯಾ ಕಣೋ. ಬಾಯ್. ಹಲೋ ಅಣ್ಣ, ಜಗತ್ತಲ್ಲಿ ಲಕ್ಷ್ಮಿಗಳಿದ್ದಾರೆ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಧೈರ್ಯಲಕ್ಷ್ಮಿ. ಆದ್ರೆ ನನಗ್ ಬೇಕಾಗಿರೋದು ಧನಲಕ್ಷ್ಮಿ. ನನ್ ಧನಲಕ್ಷ್ಮಿ ಕೊಟ್ಬಿಡೋಣ. ಲೋ ಗುಲ್ಟು, ನಾನು ಬೆಟ್ಟಿಂಗ್ ಆಡಿರೋವಷ್ಟು ನೀನು ಕಟ್ಟಿಂಗೆ ಮಾಡಿಸ್ಕೊಂಡಿಲ್ಲ ಕಣೋ ಮಗನೇ. ನಮಗೆ ಫೋನ್ ಮಾಡಿ ಕಾಸು ಕೇಳ್ತೀಯಾ? ಇದೇನಣ್ಣ, ನಾವೇನಾದ್ರೂ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹುಡ್ಕೊಂಡ್ ಬರ್ತೀಯಾ? ಅದೇ ಸ್ಟೈಲಲ್ಲಿ ನಾನು ಬರ್ತೀನಿ. ಅದಕ್ಕೆ ಏನಿಲ್ಲಣ್ಣ, ಎಲ್ಲ ಬರ್ತೀನಿ ಬರ್ತೀನಿ ಅಂತ ಲೇಟಾಗಿ ಬರ್ತಾರೆ. ಆದ್ರೆ ನಾನು ಹಂಗಲ್ಲಣ್ಣ, ಬಂದೇ ಬಿಡ್ತೀನಿ. ಹಾಕ. ಏನೇ ಇಷ್ಟ ದಿನ ಅವನು ನಿನ್ ಹಿಂದೆ ಹಚ್ ಡಾಗ್ ತರ ಓಡಾಡ್ಕೊಂಡಿದ್ದವನು ಇವತ್ ನೀನ್ ನೋಡಿದ್ರು ನೋಡ್ದೇವ್ರಂಗ್ ಹಂಗೆ ಹೋಗ್ತಾ ಇದ್ದಾನೆ. ಫುಲ್ ಚೇಂಜ್ ಆಗೋಗಿದ್ದಾನೆ ಕಣೆ. ನೀನು ಚೇಂಜ್ ಮಾಡೋಕ್ಕಿಂತ ಮೊದ್ಲು ಹೋಗಿ ನಿನ್ ಲವ್ನ ಹೇಳ್ಕೊಂಡ್ಬಿಡು. ಅವನು ನನ್ನ ಚೇಂಜ್ ಮಾಡೋದಕ್ಕೆ ನಾನು ಬಿಡಲ್ಲ. ಆದಷ್ಟು ಬೇಗ ನನ್ನ ಲವ್ ವಿಷಯನ ಅವನಿಗೆ ಹೇಳ್ಬಿಡ್ತೀನಿ. ಎಲ್ಲಣ್ಣ ನನ್ ಧನಲಕ್ಷ್ಮಿ? ಲೇ ಮಗ, ಧನಲಕ್ಷ್ಮಿ ಹುಡುಕೊಂಡು ನಮ್ಮ ಹತ್ರನೇ ಬಂದ್ಬಿಟ್ಯಾ? ಪೈಸಾ ನಾನ್ ಕೊಡಲ್ವೋ, ನಮ್ಮ ಹುಡುಗರು ಕೊಡ್ತಾರೆ. ಲೇ ಹುಡುಗರ, ತನು ಮನ ಧನ ಎಲ್ಲ ಒಟ್ಟಿಗೆ ಸೇರ್ಸ್ ಕೊಟ್ಟು ಕಳ್ಸಲ್ಲ. ನೋಡ್ರೋ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯೋ, ಆಧಾರ್ ಕಾರ್ಡ್ ಇದೆಯೋ, ವೋಟರ್ ಕಾರ್ಡ್ ಇದೆಯೋ ನನಗೆ ಗೊತ್ತಿಲ್ಲ. ನಿಮ್ಮ ಅಣ್ಣನ ಮಾತು ಕೇಳಿದ್ರೆ ಹ್ಯಾಂಡಿಕ್ಯಾಪ್ ಕಾರ್ಡ್ ನಾನೇ ಕೊಡ್ತೀನಿ. ಒಂದೇ ರೂಮಲ್ಲಿ ಇದ್ಕೊಂಡು ಒಂದೇ ತಟ್ಟೆಲಿ ಊಟ ಮಾಡ್ಕೊಂಡು ಫುಲ್ ಬಾಟ್ಲು ಎಣ್ಣೆ ಜೊತೆ ಹೊಡೆಯೋರು ಇನ್ನಿನ್ ಪಂಚ ಡೈಲಾಗ್ಗೆ ನಾವೇನ್ ಪಂಚರ್ ಆಗ್ಬಿಡ್ತೀವ? ನಾನು ಹಿಂದೆಯಿಂದ ಹೊಡೆಯಲ್ಲ, ಮುಂದೆಯಿಂದ ಹೊಡೆದ್ರೆ ಉಸಿರಾಡಕ್ಕಾಗಲ್ಲ. ನನಗೂ ನಿನಗೂ ಯಾಕಣ್ಣ ದುಶ್ಮನಿ? 10 ಲಕ್ಷ ಗೆದ್ದಿದ್ದೀನಿ. ದುಡ್ಡು ಕೊಡೋಣ,
ದುಡ್ಡಲ್ವೇನೋ ಕೊಡೋಣ. ತಗೋ ಇನ್ನು 5 ಲಕ್ಷ ಅಲ್ವೇನೋ ಕೊಡ್ತೀನೋ. ಎಲ್ಲೋಗ್ತೀನಿ? ಕೊಡ್ತೀನಿ ಅಲ್ಲಣ್ಣ, ಕೊಡ್ಲೇಬೇಕು. 4 ದಿನ ಟೈಮ್ ಕೊಡ್ತೀನಿ. ಇನ್ಮೇಲೆ ಈ ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ ಆಡಲ್ಲಣ್ಣ. ನಾಳೆಯಿಂದ ಒಂದು ಹೊಸ ಬಿಸ್ನೆಸ್ ಮಾಡ್ತೀನಿ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಬರ್ಲಣ್ಣ? ಹೋಗ್ಬಾ. ಇನ್ನು 4 ದಿನದಲ್ಲಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಎಲ್ಲಿರ್ತೀಯೋ ಅಲ್ಲೇ ಹುಡ್ಕೊಂಡ್ ಬರ್ತೀನಿ. ಏನ್ ಲುಕ್ಕಣ, ಸಕ್ಕತ್ತ ಕಾಣಿಸ್ತ್ಯಾ. ಬರ್ಲಣ್ಣ? ಮರಿಬೇಡ. 4 ದಿನ 5 ಲಕ್ಷ. ಆಮೇಲೆ ನಾಳೆ ನನ್ನ ಚೆಕ್ ಬುಕ್ ATM 2 ಕೊಟ್ಟು ಕಳ್ಸ್ಬಿಡೋಣ. ಬರ್ಲಣ್ಣ? ಬಾಯ್. ಹೋಗ. ಅಯ್ಯೋ ಹಿಂಗ್ ಹೊಡಿತಾನಲ್ಲ. ಎಲ್ಲ ಹೋಯ್ತು. ಎಲ್ಲ ಎಲ್ಲಿಗೆ ಹೋಗ್ತಾವ್ರೆ? ಡೆಲ್ಲಿ ರೇಸ್ಗೆ ಹೋಗ್ತಾವ್ರೆ. ಎಲ್ಲಿ? ಅಣ್ಣ ಒಳ್ಳೆ ದುಡ್ಡಿಟ್ಟವ್ರನ್ನ ಹಿಡಿದಿನಣ್ಣ. ಇವತ್ತಿಂದ ರೇಸ್ ಆಡ್ತಾನಂತೆ. ನಿಮ್ಮ ಅಕೌಂಟ್ ನಂಬರ್ ಸೆಂಡ್ ಮಾಡಿ. ಹೂನಣ್ಣ, ಮಾತಾಡಿದ್ದೀನಿ, ಎಲ್ಲ ವಿಷಯ ಹೇಳಿದ್ದೀನಿ. ಓಕೆನಾ? ಅಣ್ಣ 9 ನಂಬರ್ ವಿನ್ನು, 1 ಪೇಟಿ. 9ನೇ ನಂಬರಾ? 9ನೇ ನಂಬರ್ ಯಾಕೆ ಗುರು ಆಡ್ದೆ? ಪುಳುಕು ಗುರು, ಪುಳುಕು. ಕುದುರೆ ಆಟ ಗುರು ಇದು. ಕಾರ್ಡ್ಸ್ ಆಡ್ದಷ್ಟು ಈಸಿ ಅಲ್ಲ. ಹೋಯ್ತು ಗುರು, ದುಡ್ಡೆಲ್ಲ ಹೋಯ್ತು. ಏನ್ ಗುರು ಇದಕ್ಕೋಗಿ ಬಿಟ್ ಕಟ್ಟಿದ್ದಲ್ಲ ಗುರು. ಅಲ್ಲ ಎಂತ ಟಾಪ್ ಜಾಕೆಗಳವ್ರೆ, ಟವೆರಾ, ಸಂದೇಶು. ಈ ಕುದುರೆ ಉಳ್ಮೇಕೊಂಬತ್ತದೆ, ಸುಮ್ನೆ ವೇಸ್ಟ್ ಗುರು. ನಿಂದು ನೀನ್ ಆಡು ಗುರು, ನಂದು ನಾನು ನೋಡ್ಕೋತೀನಿ. ಗುರು ಆಯ್ತು ಮಾಡ್ಕೊ. Come on, Jackie! Come on! Come on! Come on! Yeah, on, Jackie! Come on! Come on! Odu! Come on, Jackie! Come on! Come on, Odu! Come on, Jackie! Odu! Yeah, Odu! Yes! Oh, shit! Yeah! Wow! His reaction? ಏನ್ ಗುರು ಅದೃಷ್ಟ ನಿಂದು? ಮುಟ್ಟಿದ್ದೆಲ್ಲ ಚಿನ್ನ ಅಲ್ಲ ಗುರು. ಬಿಟ್ಬಿಡ್ತೀವಾ? ಅಣ್ಣ ಗೆದ್ದಾಯ್ತು, ಟ್ರಾನ್ಸ್ಫರ್ ಮಾಡ್ಬಿಡು. ಇನ್ನೊಂದ್ ರೇಸ್ ಆಡ್ತೀನಿ ಇವಾಗ. ಎಲ್ಲಿ ನಿಮ್ಮ ಮಗರಾಯ ಇನ್ನೂ ಬಂದಿಲ್ಲ? ಬರ್ತಾನೆ. ಈ ನಡುವೆ ಸ್ವಲ್ಪ ತಡವಾಗಿ ಬರ್ತಾ ಇದ್ದಾನಷ್ಟೇ. ಸರಿಯಾಗಿದ್ದೀರಾ ಅಮ್ಮ ಮತ್ತೆ ಮಗ? ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಬೇಡ ತಗೋ, ನಿನ್ಗೆ ನನ್ಗಿಂತ ದುಡ್ಡೇ ಇಂಪಾರ್ಟೆಂಟ್ ಅಲ್ವಾ? ಸೀತಾರಾಮು, ನೀ ನನಗೆ ದುಡ್ಡು ಕೊಟ್ಟಾಗ ನಿನ್ನ ಅಕೌಂಟಲ್ಲಿ ಎಷ್ಟಿತ್ತೋ ಅದಕ್ಕಿಂತ ಡಬಲ್ ಇದೆ. ಪಾಪ ನಿನ್ ವಯಸ್ಸಾದ್ಮೇಲೆ ನಿನ್ನ ಹಾಸ್ಪಿಟಲ್ ಖರ್ಚಿಗೆ, ನಿನ್ ಪರ್ಸನಲ್ ಖರ್ಚಿಗೆ ಬೇಕಾಗುತ್ತೆ. ಇಟ್ಕೋ. ಹರ್ಷ ಕೊಟ್ಟಿರೋದು 2, 4 ವಾಪಸ್ ಕೊಡ್ತಾ ಇದ್ದೀನಿ. ಇನ್ ಮುಂದೆ ಡಬ್ದಲ್ಲಿರೋ ಚಿಲ್ಲರೆ ಕಾಸೆಲ್ಲ ಕೇಳಲ್ಲ. ಫುಲ್ ಸ್ಟ್ಯಾಂಡರ್ಡ್ ಆಗ್ಬಿಟ್ಟಿದ್ದೀನಿ. ಗೊತ್ತಿಲ್ಲದೆ ಏನೋ ಹೇಳಿದಾನೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಿಡಿ. ಇತ್ತೀಚೆಗೆ ಅವನ ನಡವಳಿಕೆನೇ ಚೇಂಜ್ ಆಗಿಬಿಟ್ಟಿದೆ. ನಾನು ಇಷ್ಟೊಂದು ಕಷ್ಟಪಟ್ಟು 1 ರೂಪಾಯಿ ಕೂಡಿಟ್ಟಿದ್ದು ಅವನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ತಾನೆ. ಅವನಿಗೆ ಒಳ್ಳೇದಾಗ್ಲಿ, ಅವನ ದಾರಿ ತಪ್ಪಾರದು ಅಂತ ಬುದ್ಧಿವಾದ ಹೇಳಿದ್ರೆ ಅದನ್ನೇ ತಪ್ಪಾಗಿ ತಿಳ್ಕೊಂಡು ನಮ್ಮನ್ನು ವಿಲನ್ ಥರ ನೋಡ್ತಾ ಇದ್ದಾನೆ. ಹೌದು, ಅವನಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಾ ಇದೆ? ಹೇಗೆ ಸಂಪಾದನೆ ಮಾಡ್ತಾ ಇದ್ದಾನೆ?
ಏನಾದರೂ ಅನಾಹುತ ಮಾಡ್ಕೊಂಡ್ಬಿಡ್ತಾನೋ ಅಂತ ಭಯ ಆಗ್ತಾ ಇದೆ ನನಗೆ. ಆ ಥರ ಎಲ್ಲ ಏನೂ ಆಗಲ್ಲ ಬಿಡಿ, ದೇವ್ರಿದ್ದಾನೆ. ಇವತ್ತಲ್ಲ ನಾಳೆ ಅವ್ನು ಸರಿ ಹೋಗ್ತಾನೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಹಾಯ್ ಹರ್ಷ. ಹಾಯ್. ನೀ ಹೇಳ್ದಾಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟೆ. ಇವಾಗ ಹೇಗ್ ಕಾಣಿಸ್ತಾ ಇದೀನೋ? ಸೂಪರ್ ಆಗಿ ಕಾಣಿಸ್ತಾ ಇದೆಯಾ? ಥ್ಯಾಂಕ್ ಯು. ಹರ್ಷ, ನಾನ್ ಹೇಗ್ ಕಾಣಿಸ್ತಿದ್ದೀನಿ? ಎಲ್ರು ಸೂಪರೇ. ನಾನೇನೋ ಸುಮ್ಮನೆ ಫ್ಲೋ ಅಲ್ಲಿ ಹೇಳಿದ್ನಪ್ಪ. ಅದು ಕಾಲೇಜ್ ಹತ್ರ ಮಾತಾಡಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಬಾ ಅಂತ ಹೇಳಿದೆ. ಅದೇನೋ ಹೇಳ್ಬೇಕು ಅಂತ ಹೇಳಿದ್ಯಲ್ಲ, ಏನ್ ವಿಷಯ? ಅದು ನಾನೇನೋ ಹೇಳಬೇಕಿತ್ತು. ಪರವಾಗಿಲ್ಲ, ಹೇಳು, ನಾಚ್ಕೋಬೇಡ. ಹರ್ಷ, ಐ ಲವ್ ಯು. ಏನು? ಐ ಲವ್ ಯು. ಏನ? ಲವ್? ಲವ್ ಅಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ. ಅದೆಲ್ಲ ಓಲ್ಡ್ ಸ್ಟೈಲ್. ಇವಾಗ ಏನಿದ್ರು ರೊಮ್ಯಾನ್ಸ್ ಅಷ್ಟೇ. ಏನ್ ಛೀ? ಅದೇ ಟ್ರೆಂಡು. ದಿನಕ್ಕೆ 2-3 ಹುಡುಗಿರು ಪ್ರಪೋಸ್ ಮಾಡ್ತಾರೆ. ನಾನು ಯಾರನ್ನ ಒಪ್ಕೊಳ್ಳಿ? ಇವಾಗ ಏನಿದ್ರು ಫಸ್ಟ್ ಡೇ ಲವ್, ಸೆಕೆಂಡ್ ಡೇ ರೊಮ್ಯಾನ್ಸ್, ಥರ್ಡ್ ಡೇ ಬ್ರೇಕಪ್ ಅಷ್ಟೇ. ಕಾಲ ತುಂಬಾ ಚೇಂಜ್ ಆಗಿದೆ. ಅದಕ್ಕೆ ಹೇಳೋದು, ನಿಮ್ಮ ಅಮ್ಮನ ಜೊತೆ ಕುತ್ಕೊಂಡು ಸೀರಿಯಲ್ ನೋಡ್ಬೇಡ ಅಂತ. ನೀನು ಸ್ವಲ್ಪ ಚೇಂಜ್ ಆಗು. ಆಮೇಲೆ ನಾಳೆ ಫ್ರೀ ಇದ್ರೆ ಹೇಳ್ತೀನಿ, ಬಾ, ನಿನ್ಗೆ ಹೇಗಿರ್ಬೇಕು ಅಂತ ಹೇಳ್ಕೊಡ್ತೀನಿ. ಹರ್ಷ, ನಾಳೆ ನನ್ನ ಬರ್ಡೇ. ಓ, ನಿನ್ ಬರ್ಡೇನಾ? ನಾಳೆ ಡರ್ಬಿ ರೇಸ್ ಇದೆ, ಅದ್ ಮುಗಿಸ್ಕೊಂಡು ಬರ್ತೀನಿ. ಅದಾದ್ಮೇಲೆ 5 ಸ್ಟಾರ್ ಹೋಟ್ಲಲ್ಲಿ ಒಂದು ರೂಮ್ ಬುಕ್ ಮಾಡ್ತೀನಿ. ನೀನು ಅಲ್ಲೇ ಬಂದ್ಬಿಡು, ಎಲ್ಲ ಮಾಡೋಣ. ಹಲೋ ಹರ್ಷ, ಏನು? ನಾನಿಲ್ಲೇ ಕಾಫಿ ಡೇಲಿದ್ದೀನಿ, ವೇಟ್ ಮಾಡ್ತಿದ್ದೀನಿ. ಸರಿ, ಬಂದೇ ಇರು. ನೆನ್ನೆಯ ಕೋಪ ಮಾಡ್ಕೊಂಡು ಹೋದೆ. ನಾನೇನು ಹೇಳಿದೆ? 5 ಸ್ಟಾರ್ ಹೋಟೆಲಲ್ಲಿ ಒಂದು ರೂಮ್ ಬುಕ್ ಮಾಡ್ತೀನಿ, ನಿನ್ನ ಫ್ರೆಂಡ್ಸ್ನ ಕರ್ಕೊಂಡು ಬಾ, ಎಲ್ಲ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳೋಕೆ ಹೋದೆ. ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡು ಹೋಗೋದಾ? ಈಗಿನ ಕಾಲದ ಹುಡುಗಿರಿಗೆ ತಾಳ್ಮೆನೇ ಇಲ್ಲ. ಇದೇನಿದು? ಒಳ್ಳೆ ಗೌರಮ್ಮ ಅಂತಾರ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡಿದ್ಯಾ? ವರ್ಷಕ್ಕೊಂದು ಬರ್ಡೇ, ಮಾಡರ್ನ್ ಡ್ರೆಸ್ ಹಾಕೋಬೇಕು ತಾನೆ? ಅದು ಬಿಟ್ಟು ಎನಿವೇಸ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಈ ಡವ್ವೆಲ್ಲ ಬೇಡ. ಇತ್ತೀಚೆಗೆ ನನಗೆ ಈ ಹುಡುಗಿರನ್ನ ಕಂಡ್ರೇನೆ ಬೇಜಾರು. ಈ ಹುಡುಗಿರಿಗೆ ಮದುವೆ ಆಗೋವರೆಗೂ ನೋಡ್ಕೊಳ್ಳೋದಕ್ಕೆ ಯಾರಾದ್ರೊಬ್ಬ ಬೇಕು. ಅಲ್ಲಿ ಇಲ್ಲಿ ಸುತ್ತಾಡ್ಸೋಕೆ ಬಾಡಿ ಗಾರ್ಡ್ ಥರ ಒಬ್ಬ ಬಾಯ್ ಫ್ರೆಂಡ್ ಬೇಕು. ಅಲ್ಲಿವರೆಗೂ ಜೊತೆಲಿ ಇರ್ತೀರಾ, ಅದಾದ್ಮೇಲೆ ಡಮ್ಮಿ ರೀಸನ್ ಕೊಟ್ಟು ಬ್ರೇಕಪ್ ಅಂತೀರಾ. ಫಾರ್ ಎಕ್ಸಾಂಪಲ್, ನೀನೇ ನೋಡು, ಇವಾಗ ನನ್ನ ಹತ್ರ ದುಡ್ಡಿದೆ, ಒಳ್ಳೆ ಬೈಕ್ ಇದೆ ಅಂತ ಹಿಂದೆ ಬರ್ತಾ ಇದೆಯಾ? ಮುಂಚೆ ಹೀಗೆಲ್ಲ ಮಾಡ್ತಿದ್ದ ನೀನು? ಒಂದ್ ನಿಮಿಷ, ನೀನ್ ಇದಕ್ಕಿಂತ ಮುಂಚೆ ಎಷ್ಟ್ ಜನ ಹುಡುಗಿರ್ನ ನೋಡಿದ್ಯೋ ನನಗೆ ಗೊತ್ತಿಲ್ಲ. ನೀನ್ ಚೆನ್ನಾಗಿದ್ಯಾ ಅಂತಾನೋ, ನಿನ್ ಹತ್ರ ಬೈಕ್ ಇದೆ ಅಂತಾನೋ, ನಿನ್ ಹತ್ರ ದುಡ್ಡಿದೆ ಅಂತಾನೋ ನಾನೇನ್ ಹಿಂದೆ ಬರ್ಲಿಲ್ಲ. ನಾನ್ ಮನ್ಸ್ ಮಾಡಿದ್ರೆ ಇನ್ನು 3 ದಿನದಲ್ಲಿ ನಿನಗಿಂತ ಸಖತ್ತಾಗಿರೋನು, ನಿನಗಿಂತ ಜಾಸ್ತಿ ದುಡ್ಡಿರೋನು, BMW ಕಾರ್ ಇರೋನ್ನ ಪಟಾಯಿಸ್ಬೋದು. ಬೇಕಾದ್ರೆ ನೋಡ್ತೀಯಾ? ಆದ್ರೆ ಅದನ್ ಪ್ರೀತಿ ಅನ್ನಲ್ಲ, ಶೋಕಿ ಅಂತಾರೆ. ಆ ಥರದ ಶೋಕಿ ನನಗ್ ಬೇಡ. ನೀನ್ ನನ್ ಚೆನ್ನಾಗಿಲ್ಲ ಅನ್ನು ಸಹಿಸ್ಕೋತೀನಿ, ನಾನ್ ಸೂಟ್ ಆಗಲ್ಲ ಅನ್ನು ಅದನ್ನು ಒಪ್ಕೋತೀನಿ. ಆದ್ರೆ ಈ ತರ ಚೀಪ್ ಆಗಿ ಮಾತಾಡ್ಬೇಡ. ಫೈನಲ್ ಆಗಿ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊ. ನೀನಾಗೆ ನೀನು ನನ್ನ ಹಿಂದೆ ಬರೋವರೆಗೂ ನಾನ್ ನಿನ್ ಬಗ್ಗೆ ಯೋಚನೆನೂ ಮಾಡಲ್ಲ. ಗುಡ್ ಬೈ. ನಾಳೆ ಯಾವುದು ರೇಸು? 1:45 ಮೈಸೂರು. ನನ್ನ ಫೇವ್ರೇಟ್ ಕುದುರೆ ಮೇಲೆ ಆಡೋಣ. ಏನ್ರೋ ಬಂದಿರೋದು? ಲೋ ಮಗ,
ಸ್ವಲ್ಪ ಅಮೌಂಟ್ ಬೇಕಿತ್ತು. ದುಡ್ಡೆಲ್ಲ ಕೊಡಕ್ಕಾಗಲ್ಲ. ಲೋ ಕಾಲೇಜ್ ಫೀಸು ಹಾಸ್ಟೆಲ್ ಫೀಸ್ ಎರಡೂ ಕಟ್ಟಿಲ್ಲ ಕಣೋ. ಅವತ್ತು ಮ್ಯಾಚಲ್ಲಿ ನನ್ನ ಒಪೋಸಿಟ್ ಆಡಬೇಕಾದ್ರೆ ಕಾಲೇಜು ಹಾಸ್ಟೆಲ್ ಫೀಸ್ ಕಟ್ಟಬೇಕು ಅಂತ ಗೊತ್ತಿರ್ಲಿಲ್ವಾ? ದೂರಾಂಕಾರದಲ್ಲಿ ಮೆರಿತಾ ಇದ್ರಿ. ಲೋ ಪಾಪ ಕಾಲೇಜ್ ಫೀಸ್ ಕಟ್ಬೇಕಂತೆ, ಹೋಗ್ಲಿ ಕೊಟ್ಬಿಡು. ಹೇಯ್, ನೀನೇನು ಅವ್ರಿಗೆ ಸಪೋರ್ಟ್ ಮಾಡೋದು? ನನ್ನ ಹತ್ರ ದುಡ್ಡಿರೋದಕ್ಕೆ ನೀನು ನನ್ನ ಜೊತೆಲಿರೋದು. ದುಡ್ಡಿದ್ರೇನೆ ಪ್ರಪಂಚ. ನೀನು ಹೋಗ್ತಾ ಇರೋ. ನಡೀರೋ. ಅವನು ಮೊದ್ಲಿನ ಥರ ಇಲ್ಲ, ಫುಲ್ ಚೇಂಜ್ ಆಗಿಬಿಟ್ಟಿದ್ದಾನೆ. ಅವನಿಗೆ ಫ್ರೆಂಡ್ಶಿಪ್ ವ್ಯಾಲ್ಯೂನೇ ಗೊತ್ತಿಲ್ಲ, ಸಂಬಂಧಗಳ ಬೆಲೆನೂ ಗೊತ್ತಿಲ್ಲ. ಬನ್ನಿ. ಬಾ. ಅಲ್ಲ, ನಿಮ್ಮಪ್ಪ ಜ್ಯೂಸ್ ಕುಡಿಯೋಕ್ಕೂ ಹಿಂದೆ ಮುಂದೆ ನೋಡ್ತಾನೆ, ಆದ್ರೆ ನೀನು ಮಠ ಮಧ್ಯಾಹ್ನನೇ ಎಣ್ಣೆನ ಫುಲ್ಲು ಉಯ್ಕತ್ತಾ ಇದೆಯಾ? 8 ಗಂಟೆ ಕುಡ್ದು 10 ಗಂಟೆಗೆ ಮಲ್ಕೊಳ್ಳೋದಾದ್ರೆ ಯಾಕಪ್ಪ ಕುಡಿಬೇಕು? ಮಧ್ಯಾಹ್ನನೇ ಶುರು ಹಚ್ಕೊಂಡ್ರೆ ಫುಲ್ ನೈಟ್ ಝೂಮಲ್ಲಿ ಇರ್ಬೋದು ಮಾಮು. ಮಾಮು ನೀನೇನು ತಲೆ ಕೆಡಿಸ್ಕೋಬೇಡ, ಕುಡಿಯೋ ಶಿಜ. 4 ಫುಲ್ ಬಾಟ್ಲು. ಆಯ್ತು ಸರ್. ಪಾರ್ಸಲ್. ಸರಿ ಸರ್. ಹಂಗೆ ಬಿಲ್ಲು ತಂದ್ಬಿಡು. ಸರಿ ಸರ್. ಸರ್ ರೆಡಿ ಇದೆ. ಎಷ್ಟೋ ಬಿಲ್ಲು? 13,000 ಸರ್. 16,000 ಇದೆ. ಥ್ಯಾಂಕ್ ಯು ಸರ್. ಕುಡಿ ಕುಡಿ. ಹರ್ಷವರ್ಧನ, ನನಗೊಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಐತೆ, ಬರಲಾ? ಹಾ ನಿರ್ಮಲಾ, ಹೇಳಿ. ಕಮಲಾ, ನಿನ್ ಮಗನ್ ನೋಡ್ದೆ ಕಣೆ ರೋಡಲ್ಲಿ, ಗಾಡಿ ತುಂಬಾ ಸ್ಪೀಡಾಗಿ ಓಡಿಸ್ತಾ ಇದ್ದಾನೆ, ಸ್ವಲ್ಪ ಸ್ಲೋ ಓಡಿಸೋಕೆ ಹೇಳಿ. ಹಾ ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಮತ್ತೆ ಮಗನ ಮೇಲೆ ಕಂಪ್ಲೇಂಟಾ? ಇರಿ ನಾನು ನೋಡ್ತೀನಿ. ಬನ್ನಿ. ಸೀತಾರಾಮ. ಗಿರೀಶ ಬಾಪ, ಬಾ ಕುತ್ಕೋ. ಇಲ್ಲಿದ್ಯಾ? ಸೀತಾರಾಮ, ಎಂತ ಮಗನ್ ಬೆಳೆಸಿದ್ಯಪ್ಪ ನೀನು. ಜೆನ್ವಿನ್. ಆದ್ರೆ ನಿನ್ ಮಗ ಶುದ್ಧ ಪರೋಡಿ. ನನ್ನೇ ಹೋಗಲೋ ಬಾರಲೋ ಅಂತ ಹೇಳ್ತಾನೆ. ನಿನಗೆ ಯಾವ ರೋಡಲ್ಲಿ ಯಾವ ರಸ್ತೆಯಲ್ಲಿ ಯಾವ ಬಾರಿದೆ ಅಂತ ಗೊತ್ತಿಲ್ಲ, ಆದ್ರೆ ನಿನ್ ಮಗ ಆ ಬಾಟ್ಲು ಎಣ್ಣೆನ ಒಳ್ಳೆ ಆಪಲ್ ಜ್ಯೂಸ್ ಕುಡ್ದಂಗ್ ಕುಡ್ದಪ್ಪ. ನೋಡು, ನಿನ್ನ ಮಗ ಕೊಡ್ಸಿರೋ ಎಣ್ಣೆನ ಕುಡ್ದು ಹೇಳ್ತಾ ಇದ್ದೀನಿ. ನಿನ್ನ ಮಗನಿಗೆ ಬುದ್ಧಿ ಹೇಳಿಲ್ಲ ಅಂದ್ರೆ ಬೆಂಗಳೂರಲ್ಲಿರೋ ಪರೋಡಿಗಳಿಗೆಲ್ಲ ಗಾಡ್ ಫಾದರ್ ಆಗ್ಬಿಡ್ತಾನೆ. ನೀನ್ ಹಂಗಿಲ್ಲಪ್ಪ, ನೀನ್ ಗುಡ್ ಫಾದರು. ಹಲೋ ಹಲೋ, ನನ್ನ ಮಗ ಎಲ್ಲಿದ್ಯಪ್ಪ? ಅಪ್ಪ ಕಂಬೈನ್ ಸ್ಟಡಿ ಮಾಡ್ತಾ ಇದ್ದೀನಪ್ಪ. ಕಂಬೈನ್ ಸ್ಟಡಿ ಮಾಡ್ತೀಯೋ, ಇಲ್ಲ ಪಾಸ್ ಆಗ್ತೀಯೋ ಫೇಲ್ ಆಗ್ತೀಯೋ, ಇಲ್ಲ ಯಾವ ಜೊತೆನಾದ್ರೂ ಓಡಾಕ್ತೀಯೋ, ಎಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ. ಆದ್ರೆ ನಮ್ಮ ಸೀತಾರಾಮು ಮಗ ಅರ್ಶನ್ ಜೊತೆ ನೀನೇನಾದ್ರೂ ಸೇರಿದ್ರೆ ನಿನ್ನ ಒದ್ದು ಮನೆಯಿಂದ ಆಚೆ ಹಾಕ್ಬಿಡ್ತೀನಿ. ಇಲ್ಲಪ್ಪ, ಇತ್ತೀಚೆಗೆ ಅವನಿಗೆ ದುರಾಂಕಾರ ಜಾಸ್ತಿ ಆಗಿದೆ. ಅವನ್ ಫ್ರೆಂಡ್ಸೇ ಅವನ ಜೊತೆ ಸೇರ್ತಿಲ್ಲ, ಇನ್ ನಾನ್ ಸೇರ್ತೀನ? ಸರಿಯಪ್ಪ, ಆಯ್ತು. ನಿನ್ ಮಾತ್ ನಾನು ಯಾವತ್ತಾರು ಮೀರಿದೀನ? ನೀನು ಅಂದ್ರೆ ತಂದೆಗೆ ತಕ್ಕ ಮಗ.
ಸೀತಾರಾಮು, ನಾನು ಯಾವತ್ತಾದರೂ ನಿನಗೆ ಬೈದಿದ್ದೀನಾ? ಆದರೆ ನನ್ನ ಮಗ ನಿನ್ನ ಮಗನಿಗೆ ಬೈತಾ ಇದ್ದಾನೆ ಅಂದರೆ ಅವನು ಎಷ್ಟು ಹಾಳಾಗಿದ್ದಾನೆ ಅಂತ ನೀನು ಅರ್ಥ ಮಾಡ್ಕೊ. ಸರಿನಪ್ಪ, ಇದ್ರ ಮೇಲೆ ನಾನೇನು ಹೇಳೋದಿಲ್ಲ. ನಾನೇ ಎಣ್ಣೆ ಹೊಡೆಯೋದು ಬಿಟ್ಬಿಡ್ತೀನಿ. ಬರ್ತೀನಿ. ಸರಿನಪ್ಪ, ಬೇಜಾರು ಮಾಡ್ಕೋಬೇಡ. ಬರ್ತೀನಪ್ಪ. ನಮ್ಮ ಮಗನಿಗೆ ನಾವು ಬೇಕಾದರೆ ಬೈದು ಬುದ್ಧಿ ಹೇಳೋಣ, ಆದರೆ ಅಕ್ಕಪಕ್ಕದವರೆಲ್ಲ ಬಂದು ಬುದ್ಧಿ ಹೇಳಿದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಇಷ್ಟು ವರ್ಷ ನನಗಾಗಲಿ ನಿನಗಾಗಲಿ ಯಾರೂ ಬೆರಳು ತೋರಿಸಿ ಮಾತಾಡಿಲ್ಲ. ಆದರೆ ನಮ್ಮ ಮಗನಿಗೆ ಇರೋ ಬರೋರೆಲ್ಲ ಬೈದು ಹೋಗ್ತಾರೆ. ಈ ಸಂಕಟ ಎಲ್ಲ ಯಾರಿಗೂ ಇರಬಾರ್ದಪ್ಪ. ನಾಳೆ 25 ಲಕ್ಷ ಟ್ರಾನ್ಸ್ಫರ್ ಮಾಡ್ಬಿಡು, ಗೊತ್ತಾಯ್ತಾ? ಹರ್ಷ, ಏನು ಊಟನಾ? ಅದೇ ಸೊಪ್ಪು ಕಾಳು ಯಾವನ್ ತಿಂತಾನೆ? ಬರ್ಬೇಕಾದ್ರೆ ಗ್ರಿಲ್ ಚಿಕನ್ ತಿನ್ಕೊಂಡು ಬಂದೆ. ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅವನಿಗೆ. ಅವನು ಹೇಗೆ ಬೇಕಾದ್ರೂ ಇರಲಿ, ನಾವೇ ಎಲ್ಲಾದ್ರೂ ಹೊರಟೋಗ್ಬಿಡೋಣ. ಯಾವ ಜನ್ಮದ ಪಾಪನೇನೋ ಇಂಥ ಮಗ ಹುಟ್ಟುಬಿಟ್ಟ ನಮಗೆ. ಮಕ್ಕಳಿಲ್ಲದೆ ಇದ್ರೂ ಪರವಾಗಿಲ್ಲ, ಆದರೆ ಇಂಥ ಸಂಕಟ ಯಾರಿಗೂ ಇರಬಾರ್ದಪ್ಪ. ಎಲ್ಲಣ್ಣ? ಬ್ಯಾಲೆನ್ಸೇ ಬಂದಿಲ್ಲ. ಕೊಡ್ತೀನಿ ಬಿಡಲ್ಲ. ಕೊಡ್ತೀನಲ್ಲಣ್ಣ, ಕೊಡ್ಲೇಬೇಕು. ಇವಾಗ ನಿನ್ ಮನೆಗೆ ಬರ್ತಾ ಇದ್ದೀನಿ. ನಮ್ಮ ಮನೆಗೆ ಬರೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಅದಂಗಲ್ಲಣ್ಣ, ನೀವು ಬೇರೆಯವ್ರ ಹತ್ರ ದುಡ್ಡು ತಗೋಬೇಕಾದ್ರೆ ಅವ್ರ ಮನೆ ಕಾಲಿಂಗ್ ಬೆಲ್ ಒತ್ತುತ್ತೀರಲ್ಲ, ಅದೇ ಸ್ಟೈಲಲ್ಲಿ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆ ಕಾಲಿಂಗ್ ಬೆಲ್ ಒತ್ತುತ್ತೀನಿ. ಇವಾಗ ಚಿಕ್ಕಮುಳ್ಳು 3 ಹತ್ರ ಇದೆ, 4 ಹತ್ರ ಬರೋಷ್ಟರಲ್ಲಿ ನಿಮ್ಮ ಮನೆಗೆ ಬರ್ತೀನಿ. ಓಕೆ ಅಣ್ಣ? ಆಯ್ತು ಬಿಡ ಅಲ್ಲ. ಅಣ್ಣ ಹೇಳ್ರಿ ಅಣ್ಣ. ಎಲ್ರ ಇದ್ದೀರಾ ಅಣ್ಣ? ಮಾಮೂಲಿ ಏರಿಯಾದಲ್ಲಿ. ಲೈ, ಆ ಹರ್ಷನ್ ಗಾಂಚಲಿ ತುಂಬಾ ಜಾಸ್ತಿ ಆಗೋಗಿದ್ಯಾ? ನಮ್ಮ ಮನೆಗೆ ಬರೋ ಧೈರ್ಯ ಬಂದಿದೆ ಅವನಿಗೆ. ಹೋದ್ ಸಲ ಮಕ್ಕಳ ಅಡ್ಡಾಗ್ನ ಕೊಡ್ತಿದ್ದಾನೆ ನಮಗೆಲ್ಲ. ಈ ಸಲ ಅವನು ಬರೋ ರೋಡಲ್ಲೇ ಕೈಕಾಲು ತೆಗೆದು ಬಿಡ್ಬೇಕು. ಇಲ್ಲ ಅಂದ್ರೆ ಮಕ್ಕಳ ಗೊತ್ತಲ್ಲ, ನಿಮ್ಮ ಕೈಕಾಲು ತೆಗೆದು ಬಿಡ್ತೀನಿ. ಅಣ್ಣ ಮನೆ ಅಲ್ಲ, ಮನೆ ರೋಡ್ ಹತ್ರಕ್ಕೂ ಬರಕ್ ಬಿಡಲ್ಲ ಬಿಡ್ರಣ್ಣ. ಓಯ್, ಅರ್ಶುಂದು ದಿಮಾಗ್ ಜಾಸ್ತಿ ಐದಂತೆ, ಬರ್ರೋ ಅವ್ನ ಕೈಕಾಲು ಲ್ಯಾಪ್ಸ್ ಮಾಡಾಕನ. ಎಲ್ಲಪ್ಪ ಹೋಗ್ತಾ ಇದೀಯಾ? ನಿಮ್ಮ ಅಣ್ಣನ ಬರ್ತ್ಡೇ ಅಂತೆ, ಅದಕ್ಕೆ ಕೇಕ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಇನ್ಮೇಲಿಂದ ನಿನ್ ಬರ್ತಡೆಗೆ ನಿನ್ ಕೇಕ್ ಕಟ್ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ನಿನ್ ಕೈನೇ ಕಟ್ ಮಾಡ್ತೀವಿ.
ನನ್ನ ಮಗನೇ ಕೈ ಕಟ್ ಮಾಡ್ತೀಯ ಕೈ ಕಟ್ ಮಾಡ್ತೀಯ ಬಂದ್ರು ಅಣ್ಣ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡೆ ಡೋರೇ ಓಪನ್ ಇದೆ ನಿಮ್ ಹುಡುಗರ್ನ ಹಾಕೊಂಡು ಹೊಡೆದಿದ್ದೀನಿ ಒಬ್ಬೊಬ್ರು ಮುಟ್ ನೋಡ್ಕೊಳಂಗ್ ಹೊಡೆದಿದ್ದೀನಿ ಆದ್ರೂ ಈ ಡಬಲ್ ಗೇಮ್ ಅಲ್ಲ ಯಾಕಣ ಇದೆಲ್ಲ ನಿಮ್ಗೆ ಸೂಟ್ ಆಗಲ್ಲ ನೀವು ಬ್ರಹ್ಮಗಂಟು ಸೀರಿಯಲ್ ಲಕ್ಕಿ ತರಾನೇ ಇದ್ದೀರಾ ಅದೆಲ್ಲ ಬಿಡಿ ನೆಕ್ಸ್ಟ್ ಬಾಲಿವುಡ್ ಅಲ್ಲಿ ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಕಾಫಿನ ಟೀನಾ ಸ್ಟ್ರಾಂಗ್ ಕಾಫಿ ಏಯ್ ಅದೆಲ್ಲ ಏನು ಬೇಡ ಒಳಗಡೆ ಹೋಗ 5 ಲಕ್ಷ ದುಡ್ಡು ತಗೊಂಡ್ ಬರೋಗೆ ಆಯ್ತು ಅಣ್ಣ ರೇಸ್ ಆಡಕ್ ಹೋಗ್ತೀನಿ ಅಲ್ಲೂ ದುಡ್ಡು ಬರುತ್ತೆ ಕಾರ್ಡ್ಸ್ ಆಡಕ್ ಹೋಗ್ತೀನಿ ಅಲ್ಲೂ ದುಡ್ಡು ಬರುತ್ತೆ ಈ ದುಡ್ಡು ನೋಡಿ ನೋಡಿ ನನಗೆ ಬೇಜಾರಾಗೋಗಿದೆ ಯಾವ ಕುದುರೆ ಮೇಲೆ ದುಡ್ಡು ಕಟ್ತೀನೋ ಅದೇ ಗೆಲ್ಲುತ್ತೆ ನೆಕ್ಸ್ಟ್ 1-2 ಕುದುರೆ ಪರ್ಚೇಸ್ ಮಾಡೋಣ ಅಂತಿದ್ದೀನಿ ತಗೊಳ್ಳಿ ಮಗ ಒಂದು ವಿಷಯ ಹೇಳ್ತೀನಿ ಕೇಳು ಅಜಿತ್ ಮಲ್ಯ ಅಂತ ಒಬ್ಬಿದ್ದ ಬೆಳಗ್ಗೆ ತಿಂಡಿನ ಇಟಲಿಲಿ ತಿನ್ನೋನು ಊಟನ ಆಸ್ಟ್ರೇಲಿಯಾದಲ್ಲಿ ಹೋಗಿ ಮಾಡೋನು ವಿಧಿ ಅವನ್ನೇ ಬಿಡ್ಲಿಲ್ಲ ಇನ್ನು ನೀನ್ ಯಾವ ಲೆಕ್ಕನಲ್ಲಿ ಅವನ ದೇಶನೇ ಬಿಟ್ಟೋಡೋದ ತಗೋ ದುಡ್ಡಿದೆ ಯಾರಪ್ಪ ಹುಡ್ಗ ಮಲ್ಯ ನಾಳೆ ಬೆಳಿಗ್ಗೆ ಮಾತಾಡ್ತೀನಿ ಬಿಡಪ್ಪ ಜಗತ್ತಲ್ಲಿ ಬೇರೆಯವ್ರ ಉದಾಹರಣೆ ತಗೊಂಡು ಬದುಕಕ್ಕೆ ನನಗೆ ಇಷ್ಟ ಇಲ್ಲ ಜಗತ್ಗೆ ನಾನು ಉದಾಹರಣೆ ಆಗ್ತೀನಿ ಅಣ್ಣ ನಾನು ಪಬ್ಗೆ ಹೋಗ್ತಾ ಇದ್ದೀನಿ ಸಖತ್ತಾಗಿರೋ ಹುಡುಗಿರು ಇರ್ತಾರೆ ಬರ್ತೀಯಾ ದುಡ್ಡು ತಗೊಂಡಾಯ್ತಲ್ಲ ಕಳಿಸ್ಕೊ ಖಾತೆ ಎಲ್ಲ ಹೇಳ್ಬೇಡ ನಡೆಯದ್ದು ನೋಡ್ಕೊಳವಲ್ಲ ಒಳ್ಳೆ ಕುಡುಕ್ ನನ್ನ ಮಕ್ಕಳು ಸವಾಸ ಈ ಡವ್ವೆಲ್ಲ ಬೇಡ
ಹೋಗ್ರ ಮಗ, ಕಾಲೇಜಿಗೆ ಟೈಮ್ ಆಯ್ತು. ಏನೋ ಮಗ, ಈ ಪರಿಸ್ಥಿತಿಲಿ ನಾವು ಬಿಟ್ಟು ಹೋಗೋದಾ? ನಾವೆಲ್ಲ ಇನ್ ಸೆಲ್ಫಿಶ್ ಕಡ. ಲವ್ ಸುಖಕ್ ಮಾತ್ರ ಅಲ್ವೋ, ಕಷ್ಟಕ್ಕೆ ಇರ್ತೀವಿ. ನೀನ್ ಸರಿ ಹೋಗೋ ತನಕ ನಿನ್ ಜೊತೆಲೇ ಇರ್ತೀವಿ. ದುಡ್ಡಿದ್ರೇನೆ ಪ್ರಪಂಚ. ನೀನು ಹೋಗ್ತಾ ಇರೋ. ಯಜಮಾನ್ರೇ, ಹೇಗಿದ್ದೀರಾ ಈಗ? ಪರವಾಗಿಲ್ಲ ಸ್ವಾಮಿ. ನೋಡಮ್ಮ, ಮನೆಗೆ ಹೋದ್ಮೇಲೆ ಸೊಪ್ಪು ಕಾಳು ತರಕಾರಿ ಎಲ್ಲ ಚೆನ್ನಾಗಿ ಕೊಡ್ಬೇಕು. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಏನ್ ಯಜಮಾನ್ರೇ, ಗೊತ್ತಾಯ್ತಾ? ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ನೀವು. ಅದೇ ಸೊಪ್ಪು ಕಾಳು ಯಾವ ತಿಂತಾರೆ? ಏನ್ರಿ ಡ್ರೆಸ್ಸಿಂಗ್ ಮಾಡಿಸ್ಕೊಂಡ್ರಾ? ನರ್ಸ್, ಈ ಬ್ಯಾಂಡೇಜ್ ಚೇಂಜ್ ಮಾಡ್ಬಿಟ್ಟು ಫ್ರೆಶ್ ಡ್ರೆಸ್ ಮಾಡಿ. ಓಕೆ ಡಾಕ್ಟರ್. ಡಾಕ್ಟರ್, ತುಂಬಾ ನೋವಾಗ್ತಿದೆ ಡಾಕ್ಟರ್. ಯೋ ಇರಯ್ಯ, ನೀನೇನ್ ದೇಶ ಕಾಯಕ್ ಹೋಗಿದ್ಯಾ ಇಲ್ಲ ಯಾರನ್ನಾದ್ರೂ ಕಾಪಾಡಕ್ ಹೋಗಿದ್ಯಾ? ಇಲ್ವಲ್ಲ, ಕುಡ್ದು ರೋಡ್ ಮೇಲೆ ಬಿದ್ದಿದ್ದೆ. ಯಾರೋ ದಾರಿಲಿ ಹೋಗೋರು ನೋಡಿ ನಿನ್ನನ್ನು ಕರ್ಕೊಂಡು ಬಂದು ಇಲ್ಲಿಗೆ ಸೇರಿಸಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮ್ಮಂಥವ್ರನ್ನ ಆಸ್ಪತ್ರೆಗೆ ಸೇರಿಸ್ಕೊಳ್ಳೋದೇ ತಪ್ಪು. ಅಲ್ಲ, ಇಷ್ಟೊತ್ತಾದ್ರೂ ನಿನ್ನನ್ನು ನೋಡೋದಕ್ಕೆ ಯಾರು ಬಂದೇ ಇಲ್ವಲ್ಲ? ಇದರಲ್ಲೇ ಗೊತ್ತಾಗತ್ತೆ ನೀನು ಯಾರನ್ನ ಏನನ್ನ ಎಷ್ಟು ಸಂಪಾದನೆ ಮಾಡಿದೀಯಾ ಅಂತ. ನರ್ಸ್, ಇವ್ರಿಗೊಂದು ಪೇನ್ ಕಿಲ್ಲರ್ ಕೊಡಿ. ಸರಿ ಡಾಕ್ಟರ್. ಡಾಕ್ಟರ್, ಸರ್, ನಮ್ಮ ತಾಯಿ ಹೇಗಿದ್ದಾರೆ ಸರ್ ಇವಾಗ? ನೋಡಪ್ಪ, ನಮ್ಮ ಪ್ರಯತ್ನ ನಾವು ಮಾಡಿದೀವಿ. ನಿಮ್ಮ ತಾಯಿಗೆ ಏನೂ ಆಗಲ್ಲ, ಧೈರ್ಯವಾಗಿರು. ಸರ್, ಅವ್ರು ನನ್ನ ದೇವರು ಸರ್. ಅವರೇ ನನ್ನ ಪ್ರಪಂಚ. ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನಂಗೆ ಇಲ್ಲ ಸರ್. ಸರ್, ಈಗ 12 ಅವರ್ ಆಟೋ ಓಡಿಸ್ತೀನಿ ಸರ್. ಇನ್ನೂ 4 ಅವರ್ ಎಕ್ಸ್ಟ್ರಾ ಓಡಿಸ್ತೀನಿ ಸರ್. ಇನ್ನೂ ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಸರ್, ನಾನು ಅರೇಂಜ್ ಮಾಡ್ತೀನಿ. ದಯವಿಟ್ಟು ಸರ್ ನನ್ನ ತಾಯಿನ ಉಳಿಸ್ಕೊಡಿ ಸರ್. ನೋಡಪ್ಪ, ನೀನು ನಿನ್ನ ಅಮ್ಮನ ಮೇಲೆ ಇಟ್ಟಿರೋ ನಂಬಿಕೆ, ಈ ನಿನ್ನ ಪ್ರೀತಿನೇ ನಿನ್ನ ಅಮ್ಮನ ಕಾಪಾಡುತ್ತೆ. ಯೋಚನೆ ಮಾಡಬೇಡ, ಧೈರ್ಯವಾಗಿರು. ಹರ್ಷ ಅನ್ನೋರು ಅಡ್ಮಿಟ್ ಆಗಿದಾರಲ್ಲ, ಯಾವ ವಾರ್ಡಲ್ಲಿ ಇದ್ದಾರೆ? ಒಂದ್ ಸೆಕೆಂಡ್ ಇರಿ, ಚೆಕ್ ಮಾಡಿ ಹೇಳ್ತೀನಿ. ಬೇಗ ಮೇಡಮ್. ಸರ್, ಜನರಲ್ ವಾರ್ಡಲ್ಲಿ ಇದ್ದಾರೆ. ಓಕೆ. ಹರ್ಷ, ಅಮ್ಮ. ಹರ್ಷ, ಹರ್ಷ, ಯಾಕಪ್ಪ ಕಣ್ಣಲ್ಲಿ ನೀರು? ಎಲ್ಲ ಮಕ್ಕಳು ತಪ್ಪು ಮಾಡ್ತಾರೆ. ಆ ತಪ್ಪನ್ನು ಅರ್ಥ ಮಾಡ್ಕೊಂಡು ಮತ್ತೆ ತಪ್ಪಾಗ್ದಲ್ಲಿರೋಂಗ್ ನೋಡ್ಕೊಳ್ಳೋದೇ ಜೀವನ. ಪ್ರಪಂಚದಲ್ಲಿ ಕೆಟ್ಟ ಮಕ್ಳಿರ್ತಾರೆ, ಆದ್ರೆ ಕೆಟ್ಟ ಅಪ್ಪ ಅಮ್ಮ ಇರಲ್ಲ. ಪ್ರತಿದಿನ ಪ್ರತಿ ಕ್ಷಣ ನಾವ್ ಯಾವಾಗ್ಲೂ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ನಮ್ಗೇನೇ ತೊಂದರೆ ಆದ್ರೂ ಪರವಾಗಿಲ್ಲ, ಅದನ್ನ ಮಕ್ಕಳ ಮುಂದೆ ತೋರ್ಸಲ್ಲ, ನಾವೇ ಅನುಭವಿಸ್ತೀವಿ. ನಿಮ್ ಸಂತೋಷನೇ ನಮ್ ಸಂತೋಷ ಅಂತ ಕಷ್ಟಪಟ್ಟು ನೋಡ್ಕೋತೀವಿ. ನೀವದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ನಿಮ್ಮನ್ನ 9 ತಿಂಗಳು ಹೆತ್ತು ಹೊತ್ತು ಸಾಕಿದ್ದಕ್ಕೆ ಏನಪ್ಪ ಪ್ರಯೋಜನ? ನಿಮ್ ಮಗ ಒಳ್ಳೆಯವನು ಅಂತ ಹೇಳ್ದಲೇ ಇದ್ರೂ ಪರವಾಗಿಲ್ಲ, ಆದ್ರೆ ಅವ್ನು ಸರಿ ಇಲ್ಲ, ಅಡ್ಡದಾರಿ ಹಿಡ್ದಿದ್ದಾನೆ ಅಂತ ಯಾರಾದ್ರೂ ಹೇಳಿದ್ರೆ ನಮ್ ಕೈಲಿ ಸಹಿಸ್ಕೊಳಕ್ ಆಗಲ್ಲ. ಹರ್ಷ, ಈಗ್ಲಾದ್ರೂ ಸ್ವಲ್ಪ ಬದಲಾಗೋ. ಹರ್ಷ, ನಾನು ನಿನ್ಗೊಂದು ಗಾಡಿ ಕೊಟ್ಟಿದ್ದೆ. ಆ ಗಾಡಿ 20 ವರ್ಷದಿಂದ ನಿಮ್ಮ ಅಮ್ಮನ ಕಡೆಯವರು ನನಗೆ ಕೊಟ್ಟಿತ್ತು. ಈಗಲೂ ಚೆನ್ನಾಗಿದೆ, ಇನ್ನು ಮುಂದೆ 20 ವರ್ಷ ಆದ್ಮೇಲೂ ಚೆನ್ನಾಗಿರುತ್ತೆ. ಆದ್ರೆ ನೀನೊಂದು ಫಾಸ್ಟ್ ಆಗಿರೋ ಗಾಡಿ ತರಿಸ್ಕೊಂಡಿಲ್ಲ, ಅದ್ರ ಗತಿ ಏನಾಯ್ತು ಹೇಳೀಗ? ಇಲ್ಲ ಕಣ ಹರ್ಷ, ಇಲ್ಲ. ಜೀವನದಲ್ಲಿ ಫಾಸ್ಟ್ ಇರೋದಕ್ಕೆ ಯಾವತ್ತೂ ಲೈಫ್ ಇರಲ್ಲ ಕಣ. ನಾವು ಬೇಕಾದ್ರೆ ಟೆಕ್ನಾಲಜಿಯಲ್ಲಿ 20 ವರ್ಷ ಮುಂದೆ ಹೋಗೋಣ, ಆದ್ರೆ ಪ್ರೀತಿ ವಿಶ್ವಾಸ ಸಂಬಂಧದಲ್ಲಿ 20 ವರ್ಷ ಹಿಂದೆನೇ ಇರೋಣ. ಆಗಲೇ ನಮ್ಮ ಪ್ರೀತಿಗೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗೋದು. ನೋಡು ಹರ್ಷ, ನಾವು ಯಾವಾಗಲೂ ಜನರ ಮುಂದೆ ತಗ್ಗಿ ಬಗ್ಗಿ ನಡಿಬೇಕು, ಒಂದೊಂದು ರೂಪಾಯಿಗೂ ಬೆಲೆ ಕೊಡಬೇಕು, ಜೀವನದಲ್ಲಿ ಬರುವಂಥ ಕಷ್ಟ ಸುಖನ ಸಮನಾಗಿ ನೋಡಬೇಕು ಅಷ್ಟೇ. ಹಾಗಿದ್ದಾಗೋಯ್ತು, ಎಲ್ಲ ಒಳ್ಳೇದಾಗುತ್ತೆ. ಗೆಟ್ ವೆಲ್ ಸೂನ್.
ಚೆನ್ನಾಗಿರೋ ಕಾರಲ್ಲಿ ಡ್ರಾಪ್ ಮಾಡು ಆರ್ ಸ್ಕೂಲ್ ವ್ಯಾನ್ ಅಲ್ಲಾದ್ರೂ ಕಳ್ಸು. ಇಂತ ಡಬ್ಬಾ ಗಾಡಿಲಿ ಹೋಗೋದ್ ನೋಡಿದ್ರೆ ನನ್ ಗರ್ಲ್ ಫ್ರೆಂಡ್ಸು ನಗ್ತಾರೆ. ನೀನ್ ಸ್ಕೂಲ್ಗೆ ಹೋಗೋದೇನಕ್ಕೆ? ಓದೋದಕ್ಕೆ. ಚೆನ್ನಾಗಿ ಓದ್ಬೇಕಷ್ಟೇ. ನಂಗೆ ಓದೋದು ಬರೆಯೋದೆಲ್ಲ ನಂಗೆ ಗೊತ್ತು. ಅಪ್ಪ, ಇದು ಕಲರ್ಫುಲ್ ವರ್ಲ್ಡ್. ನಾವು ಕಲರ್ಫುಲ್ ಆಗಿದ್ರೇನೆ ನಮಗೆ ಬೆಲೆ ಸಿಗೋದು. ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಒಂದ್ ಸ್ವಲ್ಪ ಅಪ್ಡೇಟ್ ಆಗು, ಬೇಗ ಹೋಗು. ಬಾಯ್ ಪಾಪ. ಬಾಯ್. ನೋಡು, ಕ್ಲಾಸ್ ರೂಮಲ್ಲಿ ಮತ್ತೆ ಯಾರ ಜೊತೆನೂ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡ, ಸರಿನಾ? ಮತ್ತೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ಅಲ್ಲಿ ಬ್ರೆಡ್ ಜಾಮ್ ಎಲ್ಲ ಇಟ್ಟಿದ್ದೀನಿ, ವೇಸ್ಟ್ ಮಾಡಬಾರ್ದು, ತಿನ್ಬೇಕು. ಓಕೆ? ನನ್ ಮುದ್ದು ಜಾಣ ಅಲ್ವಾ ನೀನು? ಸಂಜೆ ಬೇಗ ಬಂದು ನೀನ್ ಕರ್ಕೊಂಡು ಹೋಗ್ತೀನಿ. ತಗೋ, ಬ್ಯಾಗ್ ಹಾಕು. ಬ್ರೆಡ್ ಜಾಮ್ ಅಂದ್ರೆ ನಿಂಗೆ ಇಷ್ಟ ಅಲ್ವಾ? ಅದನ್ನೇ ಹಾಕಿದ್ದೀನಿ. ಹಾ ಏಯ್, ಹಂಗೆಲ್ಲ ಮಾಡ್ಬಾರ್ದು, ತಪ್ಪು. ಅವಳು ನೋಡಿದ್ಲು, ನಾನ್ ನೋಡ್ದೆ. ಅವಳು ಸ್ಮೈಲ್ ಮಾಡಿದ್ಲು, ನಾನ್ ಸ್ಮೈಲ್ ಮಾಡಿದೆ, ಅಷ್ಟೇ. ನೀವೆಲ್ಲ ಮಾಡದೇ ಇರೋದಾ? ನೀವು ಮಾಡ್ಬಿಟ್ಟಿರೋದೇ ತಾನೆ ನಾನ್ ಮಾಡ್ತಾ ಇರೋದು. ಕ್ಲಾಸಲ್ಲಿ ಹಂಗೆಲ್ಲ ತರಲೆ ಮಾಡ್ಬೇಡ ಅಪ್ಪು, ಪ್ಲೀಸ್. ಓಕೆ ಓಕೆ, ಬಾಯ್. ಬಾಯ್ ಬಾಯ್ ಬಾಯ್. ಬರ್ತಾ ಬರ್ತಾ ನಿಮ್ ಮಗ ತರಲೆ ಆಗ್ಬಿಟ್ಟಿದ್ದಾನೆ, ನಿಮ್ ತರಾನೇ. ನಮ್ಮಪ್ಪ ಎಷ್ಟು ಕಷ್ಟ ಪಡ್ತಾ ಇದ್ರು ಅಂತ ಇವಾಗ ಗೊತ್ತಾಗ್ತಾ ಇದೆ. ಅಪ್ಪ ಆದ್ಮೇಲೆ ಅಪ್ಪಂದ್ರ ಕಷ್ಟ ಏನು ಅಂತ ಗೊತ್ತಾಗೋದು. ನಾವು ಮಾಡಿದ್ದು ನಾವು ಅನುಭವಿಸ್ಲೇಬೇಕು. ಹೋಗೋಣ ಬಾ.